ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿನಾಂ ನಿಧಿಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೇ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಮಾರ್ಗಶಿರ ಮಾಸದ ಗುರುವಾರ ಗುರುಗಳನ್ನು ಸಂಪೂರ್ಣವಾಗಿ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿವಾಣಿ ನೇರಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ, ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಇನ್ನು ಸಾಯಿ ಶುಭ್ ಟೂರ್ಸ್, ಆಧ್ಯಾತ್ಮಿಕ ದೇವಾಲಯಗಳಾದ ಪುರಾಣ ಪ್ರಸಿದ್ಧಿ ಕ್ಷೇತ್ರಗಳಾದ ಪುರಿ ಜಗನ್ನಾಥ್, ಕಾಶಿ, ಗಯಾ, ವಾರಣಾಸಿ ಇಂತಹ ಪುಣ್ಯಕ್ಷೇತ್ರಗಳಿಗೆ ವಿಶೇಷವಾಗಿರತಕ್ಕಂಥ ದರ್ಶನ ಹಾಗೂ ವಿಶೇಷವಾಗಿರತಕ್ಕಂಥ ಪ್ಯಾಕೇಜ್ಗಳಿಗಾಗಿ ಸಂಪರ್ಕಿಸಿ ಸಾಯಿ ಶುಭ್ ಟೂರ್ಸ್. ಇವರ ಶಾಖೆಗಳು ಮಲ್ಲೇಶ್ವರಂ ಮತ್ತು ಯಲಹಂಕ. ಇನ್ನು ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಉತ್ಪನ್ನಗಳು ಮತ್ತು ಅಮೃತ ಬಿಂದು, ಹೊಟ್ಟೆ ಉರಿ, ಅಸಿಡಿಟಿ, ಗ್ಯಾಸ್ಟ್ರಿಕ್ಕು, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅದರಲ್ಲೂ ಈಗ ಮಾತ್ರೆಯ ರೂಪದಲ್ಲೂ ಕೂಡ ಲಭ್ಯವಿರತಕ್ಕಂಥದ್ದಿದೆ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ ANJ ಹೆಲ್ತ್ ಕೇರ್ನ ಎಲ್ಲ ಆಯುರ್ವೇದಿಕ್ ಔಷಧಿಗಳು ಕೂಡ ಲಭ್ಯವಾಗಿರ್ತಕ್ಕಂಥದ್ದಿದೆ. ಹಾಗಾಗಿ ತಪ್ಪದೇ ಸ್ವೀಕರಿಸಿ ಅಮೃತ ಬಿಂದು. ಈ ಒಂದು ಮಾಹಿತಿಯನ್ನು ನಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ, ಇವತ್ತಿನ ದಿವಸ ಮಾರ್ಗಶಿರ ಮಾಸದ ಗುರುವಾರ, ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ವಾರ. ನನ್ನ ಪ್ರತಿನಿತ್ಯದ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ಗುರುಗಳನ್ನು ಪ್ರಾರ್ಥಿಸೋದ್ರ ಜೊತೆನೇ ನಾನು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೇನೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ದಕ್ಷಿಣಾಮೂರ್ತಿಗಳನ್ನು ಪ್ರಾರ್ಥನೆಯನ್ನು ಮಾಡಿ ಅಂತ ಸದಾಕಾಲ ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾನೆ ಇರ್ತೀನಿ. ಅದರಲ್ಲೂ ರಾಶಿಫಲ ಅಂತ ಬರೋದಾದರೆ ಭಾನುವಾರದ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ನಾನು ನಿಮಗೆ ತಿಳಿಸ್ತಾನೆ ಇರ್ತೀನಿ. ದಕ್ಷಿಣಾಮೂರ್ತಿಗಳ ಅನುಗ್ರಹ ನಮಗಿದ್ರೆ ನಾವು ಅಂದುಕೊಂಡಿರ್ತಕ್ಕಂಥ ಪ್ರತಿಯೊಂದು ಕೆಲಸವೂ ಕೂಡ ನಾವು ಕಾರ್ಯಸಿದ್ಧಿಪಡಿಸ್ಕೊಳ್ತೀವಿ ಅಂತ ಹೇಳಿ, ಅಂತಹ ದಕ್ಷಿಣಾಮೂರ್ತಿಗಳನ್ನು ಪ್ರಾರ್ಥನೆಯನ್ನು ಮಾಡ್ತಾ, ಇವತ್ತಿನ ದಿವಸ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲೂ ಕೂಡ ನಾವು ದಕ್ಷಿಣಾಮೂರ್ತಿ ಆ ಭಗವಂತನಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಗುರುಗಳಿಗೆ ನಾವು ಕೂಡ ಚಿಕ್ಕದಾಗಿ ಚುಟುಕಾಗಿ ಒಂದು ಪೂಜಾನುಷ್ಠಾನವನ್ನು ಸಲ್ಲಿಸುವರಿದ್ದೇವೆ. ಹಾಗಾಗಿ ಇವತ್ತಿನ ದಿವಸ ನಮ್ಮ ಸಾನ್ನಿಧ್ಯದಲ್ಲಿರ್ತಕ್ಕಂಥ ದಕ್ಷಿಣಾಮೂರ್ತಿಗಳ ದರ್ಶನವನ್ನು ತಾವು ಮಾಡಲೇಬೇಕು. ಬಹಳ ವಿಜೃಂಭಣೆಯಿಂದ ವೈಭವೀಪೂರಿತವಾಗಿ ವಿಭಿನ್ನ ರೀತಿಯಲ್ಲಿ ಕಂಗೊಳಿಸ್ತಾ ಇರತಕ್ಕಂಥ ಭಗವಂತ. ಅಲಂಕಾರ, ಆ ಅಲಂಕಾರವನ್ನು ನೋಡ್ತಕ್ಕಂಥದ್ದಾಗಲಿ, ಆ ಅಲಂಕಾರವನ್ನು ಮಾಡಿರ್ತಕ್ಕಂಥ ಕೈಗಳಿಗಾಗಲಿ ನಿಜವಾಗ್ಲೂ ಹೇಳ್ತೀನಿ, ಅವರಿಗೆ ನನ್ನದೊಂದು ದೊಡ್ಡ ಸಲಾಮ್ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಅವರಿಗೆ ನಾನು ಹೃದಯಪೂರ್ವಕವಾಗಿ ಒಂದು ನಮನಗಳನ್ನು ತಿಳಿಸ್ತೀನಿ. ಯಾಕೆ ಅಂತಂದರೆ ಎಂತಹದ್ದಾದ್ರೂ ಕೂಡ ಕಲಾವಿದರ ಕೈಯಲ್ಲಿರ್ತಕ್ಕಂಥ ಆ ಒಂದು ಕಲೆ ಬಹಳ ಅದ್ಭುತ ಅಂತಲೇ ಹೇಳ್ಬೋದು. ಬಹಳಷ್ಟು ಶ್ರಮವಹಿಸಿ ಕಷ್ಟಪಟ್ಟು ಅವರ ಮನಸ್ಸ ಇಚ್ಛೆ, ಅವರ ಮನಸ್ಸಿನಲ್ಲಿ ಬಂತಕ್ಕಂಥ ಒಂದು ಆಲೋಚನೆ, ಆ ಆಲೋಚನೆಯನ್ನು ಅದೇ ರೀತಿ ನಮ್ಮ ಮುಂದೆ ಕೂರಿಸ್ತಕ್ಕಂಥದ್ದಾಗಲಿ, ಅದೆಲ್ಲವೂ ಕೂಡ ಅತ್ಯದ್ಭುತ ಅಂತಲೇ ಹೇಳ್ಬೋದು. ಅಂತಹ ಕಲಾವಿದರು ಇವತ್ತಿನ ದಿವಸ ದಕ್ಷಿಣಾಮೂರ್ತಿಗಳ ಬಹಳ ವಿಶೇಷವಾಗಿರತಕ್ಕಂಥ ಒಂದು ರೂಪವನ್ನು ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಒಂದು ಅಲಂಕಾರವನ್ನು ಮಾಡಿರ್ತಕ್ಕಂಥವರಿದ್ದಾರೆ. ಹಾಗಾಗಿ ಈ ಒಂದು ಅಲಂಕಾರ ಈಗಾಗಲೇ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಸತತವಾಗಿ 3 ಬಾರಿ ಈ ಒಂದು ಅಲಂಕಾರವನ್ನು ನಾವು ಗಮನಿಸ್ತಾ ಇದ್ದೇವೆ. ಈ 3 ಅಲಂಕಾರಗಳನ್ನು ಕೂಡ KVS ಫ್ಲವರ್ಸ್ ಅವರೇ ಮಾಡಿರ್ತಕ್ಕಂಥದ್ದು. ಆ ಚೇತನ್ ಅಂತ ಹೇಳಿ ಬಹಳ ಒಳ್ಳೆಯ ವ್ಯಕ್ತಿ, ಗುರೂಜಿಯವರ ಪಟ್ಟ ಶಿಷ್ಯ ಅಂತಲೇ ಹೇಳುವುದು. ಪಾಪ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಅಲಂಕಾರವನ್ನು ಮಾಡಿದ್ದಾರೆ. ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪರ್ವಗಳೆಲ್ಲರಿಗೂ ಕೂಡ ದಕ್ಷಿಣಾಮೂರ್ತಿಗಳ ಅನುಗ್ರಹ ಸಿಗಲಿ ಅಂತ ಹೇಳಿ, ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಕಾರ್ಯಕ್ರಮದ ಪ್ರಾರಂಭದ ಹಂತದಲ್ಲಿ ತಾವೆಲ್ಲರೂ ಕೂಡ ಒಂದು ಪ್ರೋಮೋವನ್ನು ದರ್ಶನ ಮಾಡ್ಕೊಂಡು ಬಂದ್ರಿ. ಏನಪ್ಪ, ಒಂದು ಸಣ್ಣ ದೃಶ್ಯ. ಏನಪ್ಪ, ಗ್ರಾಮ ದೇವತೆಗಳ ದರ್ಶನ ಆಗಿರಬಹುದು, ಅದನ್ನು ಹೊರತುಪಡಿಸಿದ್ರೆ ಹನುಮನ ದರ್ಶನ ಆಗಿರ್ಬೋದು. ಹನುಮನ ದರ್ಶನವನ್ನು ಮಾಡೋದ್ರ ಜೊತೆ ಗುರೂಜಿಯವರು ತಿಳಿಸ್ತಾ ಇದ್ರು ಗ್ರಾಮ ದೇವತೆಯ ಒಂದು ಅನುಗ್ರಹ, ಕೆಂಪಮ್ಮ ದೇವಿಯ ಒಂದು ಅನುಗ್ರಹ ಅಂಥೇಳಿ. ಅದರಲ್ಲೂ ಮಹರ್ಷಿ ಧರ್ಮಯಾತ್ರೆ, ಇದರ ಬಗ್ಗೆ ಅಂತೂ ನಾನು ತಿಳಿಸಲೇಬೇಕಪ್ಪ. ಯಾಕೆ ಅಂತಂದರೆ ವಿವಿಧೆಡೆ ನಾನಾ ಭಾಗಗಳಲ್ಲಿ ನಾನಾ ರೀತಿಗಳಲ್ಲಿ ವಿಭಿನ್ನ ರೀತಿಯಲ್ಲಿ ವೈಭವೀಪೂರಿತವಾಗಿ ವಿಜೃಂಭಣೆಯಿಂದ ಕಂಗೊಳಿಸ್ತಕ್ಕಂಥ ಮಹರ್ಷಿ ಧರ್ಮಯಾತ್ರೆ ಇವತ್ತಿನ ದಿವಸ ಬಹಳ ಅಚ್ಚುಮೆಚ್ಚು ಅಂತಲೇ ಹೇಳ್ಬೋದು. ಯಾವುದೇ ಒಂದು ಗ್ರಾಮಕ್ಕಾಗಲಿ, ಯಾವುದೇ ಒಂದು ತಾಲೂಕಿಗಾಗಲಿ, ಯಾವುದೇ ಒಂದು ರಾಜ್ಯಕ್ಕಾಗಲಿ, ದೇಶಕ್ಕಾಗಲಿ, ಹೊರದೇಶದ ಕಡೆ ಬಂದರೂ ಕೂಡ ಮಹರ್ಷಿ ಧರ್ಮಯಾತ್ರೆಯ ಆ ಒಂದು ಅಭಿಮಾನಿಗಳು,
ಮಹರ್ಷಿ ವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು, ಮಹರ್ಷಿ ಆನಂದ್ ಗುರೂಜಿ ಅವರ ಒಂದು ಅಭಿಮಾನಿಗಳೆಲ್ಲ ಕಡೆ ಇರತಕ್ಕಂಥವ್ರೆ. ಅವರ ಒಂದು ಪ್ರೀತಿ ವಿಶ್ವಾಸ, ಆ ಒಂದು ಪ್ರೀತಿ ವಾತ್ಸಲ್ಯವನ್ನು ತೋರ್ತಕ್ಕಂಥ ರೀತಿ ಆಗಲಿ, ಅದನ್ನು ನಾವು ನಮ್ಮ ಕಣ್ಗಳಿಂದ ನೋಡ್ತಕ್ಕಂಥದ್ದಾಗಲಿ, ಕಣ್ಗಳನ್ನು ತುಂಬಿಸ್ಕೊಳ್ತಕ್ಕಂಥದ್ದಾಗಲಿ, ಇದೆಲ್ಲವೂ ಕೂಡ ಹೃದಯ ಮುಟ್ಟುವಂಥ ಮಾತು ಅಂತಲೇ ಹೇಳ್ಬೋದು. ಅದೇ ರೀತಿ ಅಂಥದ್ದೊಂದು ಕೀರ್ತಿಯನ್ನು ಪಡೆದಿರತಕ್ಕಂಥ ಮಹರ್ಷಿ ಧರ್ಮಯಾತ್ರೆ ಅಡಿ ಕಳೆದ ದಿನಗಳಲ್ಲಿ ಬಹಳ ವಿಜೃಂಭಣೆಯಿಂದ ವೈಭವಪೂರಿತವಾಗಿರ್ತಕ್ಕಂಥ 2 ಕಾರ್ಯಕ್ರಮಗಳು ನೆರವೇರಿತು. ಒಂದು ಕಾರ್ಯಕ್ರಮ ನೋಡಿ, ಈ ಒಂದು ಭಾಗ ಆದರೆ ಆ ಒಂದು ಭಾಗ, ಈ ಕೊನೆ ಅಂದರೆ ಆ ಕೊನೆ, ಎಲ್ಲಿಯ ಅರಸೀಕೆರೆ, ಎಲ್ಲಿಯ ಕೆಂಗೇರಿ, ಆ 2 ಭಾಗಗಳಲ್ಲೂ ಕೂಡ ನೆರವೇರಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಕೂಡ ಗ್ರಾಮ ದೇವತೆಗಳ ದರ್ಶನವನ್ನು ಮಾಡಿದ್ದೇವೆ ನಾವು. ಹಾಗಾಗಿ ಆ ಕಾರ್ಯಕ್ರಮಗಳು ಹೇಗೆ ನಡೀತು, ಯಾವ ರೀತಿ ಕಾರ್ಯಕ್ರಮ ನೆರವೇರಿರ್ತಕ್ಕಂಥದ್ದಿತ್ತು, ಆ ಕಾರ್ಯಕ್ರಮದಲ್ಲಿ ಯಾವ ರೀತಿ ಗ್ರಾಮ ದೇವತೆಗಳು ಯಾವ ಭಾಗಗಳಿಂದ ಆಗಮಿಸಿದ್ರು, ಆ ಗ್ರಾಮ ದೇವತೆಗಳ ಒಂದು ಶಕ್ತಿ ಆಗಲಿ, ಅದರಲ್ಲಿ ಅದೆಲ್ಲದಕ್ಕಿಂತ ಮೀರಿರ್ತಕ್ಕಂಥದ್ದೇನಪ್ಪ ಅಂತಂದರೆ ಆ ಗ್ರಾಮ ದೇವತೆಗಳ ಅಲಂಕಾರಪ್ಪ. ಹೇಳಲಿಕ್ಕೆ ಹೋದರೆ ಆ ಕೆಂಗೇರಿನಲ್ಲಿ ನಡೆದಿರ್ತಕ್ಕಂಥ ಕೆಂಪಮ್ಮ ದೇವಿ ದೇವಸ್ಥಾನದಲ್ಲಿ ನೆರವೇರಿರ್ತಕ್ಕಂಥ ಗ್ರಾಮ ದೇವತೆಯ ಆ ಒಂದು ಪೂಜಾನುಷ್ಠಾನ ಆಗಿರಲಿ, ಕೆಂಪಮ್ಮ ದೇವಿಯ ಆ ಒಂದು ಮಹಾಕುಂಭಾಭಿಷೇಕ ಆಗಿರಲಿ, ಸಹಸ್ರ ಕುಂಭಾಭಿಷೇಕ ಆಗಿರಲಿ, ಅದೆಲ್ಲವೂ ಕೂಡ ನೆರವೇರಿರ್ತಕ್ಕಂಥ ಕ್ಷಣದಲ್ಲಿ ಗ್ರಾಮ ದೇವತೆಗಳಿಗೆ ನೆರವೇರಿರ್ತಕ್ಕಂಥ ಅಲಂಕಾರವೆಲ್ಲವನ್ನೂ ಕೂಡ ನಮ್ಮ ಆನಂದ್ ಗುರೂಜಿಯವರ ಪಟ್ಟ ಶಿಷ್ಯರಾಗಿರ್ತಕ್ಕಂಥ ಚೇತನ್ ಅವರೇ ಮಾಡಿದ್ದು. ಅವತ್ತಿನ ದಿವಸ ಅಲ್ಲಿ ಗುರೂಜಿಯವರು ನೋಡಿ ಅವ್ರನ್ನ ಹೇಳಿದ್ರು, ಇಲ್ಲಪ್ಪ ನೀನೊಂದು ದಿವಸ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಬರಬೇಕು, ಕಾರ್ಯಕ್ರಮದಲ್ಲಿ ಇಂಥದ್ದೊಂದು ಕೆಲಸವನ್ನು ಮಾಡಬೇಕು, ನಮ್ಮ ಜನ ಅದನ್ನು ನೋಡಬೇಕು ಅಂತ ಹೇಳಿ. ಅದೇ ರೀತಿ ಆ ಒಂದು ಅಲಂಕಾರವನ್ನು ನೋಡ್ತಕ್ಕಂಥದ್ದಾಗಲಿ, ಆ ತಾಯಿಯನ್ನು ಅವರು ಅದೇ ರೂಪದಲ್ಲಿ ಬಿಂಬಿಸಿರ್ತಕ್ಕಂಥದ್ದಾಗಲಿ, ಎಲ್ಲವೂ ಕೂಡ ಅತ್ಯದ್ಭುತ ಅಂತಲೇ ಹೇಳ್ಬೋದು. ಆ ಒಂದು ಕಾರ್ಯಕ್ರಮದ ದೃಶ್ಯವನ್ನೇ ಇವತ್ತಿನ ದಿವಸ ಪ್ರಾರಂಭದ ಹಂತದಲ್ಲಿ ದರ್ಶನವನ್ನು ಮಾಡ್ಕೊಂಡು ಬಂದಿರಿ ತಾವೆಲ್ಲರೂ ಕೂಡ. ಒಂದು ಕೆಂಗೇರಿಯ ಕೆಂಪಮ್ಮ ದೇವಿ ದೇವಸ್ಥಾನದ ವಿಶೇಷವಾಗಿರ್ತಕ್ಕಂಥ ರಾಜಗೋಪುರದ ಲೋಕಾರ್ಪಣೆಯ ಕಾರ್ಯಕ್ರಮ ಮತ್ತು ಸಹಸ್ರ ಕುಂಭಾಭಿಷೇಕ, ಮತ್ತು ಹಾಸನದ ಹತ್ರ ಇರತಕ್ಕಂಥ ಅರಸೀಕೆರೆಯ ಜಾವಗಲ್ಲು ಗ್ರಾಮದ ನೀಲಗಿರಿ ಕಾವಲಲ್ಲಿ ನೆರವೇರಿರ್ತಕ್ಕಂಥ ಕಾರ್ಯಕ್ರಮ ಬಹಳ ವಿಶೇಷವಾಗಿ ಚೌಡೇಶ್ವರಿ ದೇವಿ, ಅಂತರ್ಘಟ್ಟಮ್ಮ ದೇವಿ ದೇವಿಯ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ. ಅಲ್ಲೂ ಕೂಡ ನೂತನವಾಗಿರ್ತಕ್ಕಂಥ ಒಂದು ದೇವಸ್ಥಾನದ ರಾಜಗೋಪುರದ ಕುಂಭಾಭಿಷೇಕ ಮತ್ತು ಕಳಶ ಸ್ಥಾಪನೆ ಇದೆಲ್ಲವೂ ಕೂಡ ನೆರವೇರಿರ್ತಕ್ಕಂಥದ್ದಿತ್ತು. ಅಲ್ಲೂ ಕೂಡ ಸುತ್ತಮುತ್ತ ಗ್ರಾಮ ದೇವತೆಗಳೆಲ್ಲರೂ ಕೂಡ ಆಗಮಿಸಿರ್ತಕ್ಕಂಥದ್ದು, ಆ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿರ್ತಕ್ಕಂಥದ್ದಿತ್ತು. ಈ 2 ಕಾರ್ಯಕ್ರಮಕ್ಕೂ ಕೂಡ ಗುರೂಜಿಯವರು ಹೋಗಿದ್ರು. ಅಲ್ಲಿ ಕಾರ್ಯಕ್ರಮ ಹೇಗೆ ನಡೀತು, ಆ ಒಂದು ವಿಚಾರವನ್ನು ಕೇಳ್ಪಟ್ಟಾಗ ನಿಜಕ್ಕೂ ನನಗಂತೂ ಸಂತೋಷ ಆಯಿತು. ಸಾಕಷ್ಟು ಜನ ಅದರ ಬಗ್ಗೆ ಒಂದು ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದ್ರು. ಇಲ್ಲ ಗುರುಗಳೇ ಹಾಗಿತ್ತು, ಇಲ್ಲ ಗುರುಗಳೇ ಹೀಗಿತ್ತು, ಅದೆಲ್ಲವನ್ನು ಕೂಡ ಹಾಗಿತ್ತು ಹೀಗಿತ್ತು ಸರಿ ಆಯಿತು, ನಾನು ಕೇಳ್ತಾ ಇರತಕ್ಕಂಥವ್ರು ಈಗ ತಾವು, ಆದರೆ ಅದು ಹೇಗೆ ಆಯಿತು ಅನ್ನೋದ್ರ ಬಗ್ಗೆ ತಾವು ದೃಶ್ಯದಿಂದ ನೋಡಿದ್ರೆ ತಾನೇ ನಮಗೆ ಗೊತ್ತಾಗೋದು, ಒಂದು ಸಂತೋಷ. ಹಾಗಾಗಿ ಇದೇ ಬರ್ತಕ್ಕಂಥ ಶನಿವಾರದ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ತಾವೆಲ್ಲರೂ ಕೂಡ ತಪ್ಪದೇ ವೀಕ್ಷಿಸಿ ಎಂಬತಕ್ಕಂಥ ಮಾತನ್ನು ತಿಳಿಸ್ತಾ, ಅದನ್ನು ಹೊರತುಪಡಿಸಿ ಇದೇ ಬರ್ತಕ್ಕಂಥ ಭಾನುವಾರದ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ತಿಳಿಸ್ಬೇಕಾದ್ರೆ ಗುರೂಜಿಯವರು ನಿನ್ನೆ ಮಂಗಳವಾರದ ದಿನ ಅಮಾವಾಸ್ಯ ಆ ಒಂದು ಸಮಯದಲ್ಲಿ ತಿಳಿಸ್ಕೊಟ್ಟಿರ್ತಕ್ಕಂಥ ತಂತ್ರಸಾರವನ್ನು ಮತ್ತೊಮ್ಮೆ ಇದೇ ಬರ್ತಕ್ಕಂಥ ಭಾನುವಾರ ಪ್ರಸಾರ ಮಾಡ್ತಾ ಇರ್ತಕ್ಕಂಥವ್ರು ಇದ್ದೇವೆ. ಅದರ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನು ತಿಳಿಸ್ತಾ, ಅದರ ಸವಿಸ್ತಾರವಾಗಿರ್ತಕ್ಕಂಥ ಮಾಹಿತಿ ಹೇಗೆ ಪ್ರಾರಂಭದಿಂದ ಹಿಡಿದು ಅಂತ್ಯದವರೆಗೂ ಕೂಡ ತಂತ್ರಸಾರವನ್ನು ಹೇಗೆ ಪ್ರಾರಂಭ ಮಾಡಬೇಕು, ಪೂಜಾನುಷ್ಠಾನವನ್ನು ಹೇಗೆ ನೆರವೇರಿಸಬೇಕು, ಅದರ ಜೊತೆಗೆ ಎಲ್ಲದಕ್ಕಿಂತ ಮುಖ್ಯ ಅಮಾವಾಸ್ಯೆ ಆ ಒಂದು ದಿನದಂದು ತಾವೆಲ್ಲರೂ ಕೂಡ ಆ ಒಂದು ಸಮಯದ ಅಭಾವದಲ್ಲಿ ತಿಳ್ಕೊಳ್ಳಿಕ್ಕಾಗಲಿಲ್ಲ ಅದರ ವಿಸರ್ಜನಾ ಕ್ರಮ ಹೇಗೆ ಎಂಬತಕ್ಕಂಥದ್ರ ಬಗ್ಗೆ. ಹಾಗಾಗಿ ಅದನ್ನು ಕೂಡ ಇದೇ ಬರ್ತಕ್ಕಂಥ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ಸಂಪೂರ್ಣವಾಗಿ ತಿಳಿಸ್ತಾ ಇದ್ದೇವೆ. ಹಾಗಾಗಿ ತಪ್ಪದೇ ವೀಕ್ಷಿಸಿ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು. ಹಾಗಾಗಿ ಅದರ ಜೊತೆಗೆ ನಾವು ಮಾತನಾಡ್ತಕ್ಕಂಥ ವನಸರಿ ನೀಡ್ತಕ್ಕಂಥ ಮಾರ್ಗದರ್ಶನ ಮೇಲೆ ತಿಳಿಸ್ತಕ್ಕಂಥ ರಾಶಿಫಲ ಇದೆಲ್ಲವನ್ನು ಕೂಡ ತಿಳಿಸ್ತಕ್ಕಂಥವ್ರು ಇದ್ದೇವೆ. ಇನ್ನು ಈಗ ಪುರಿ ಜಗನ್ನಾಥ ಯಾತ್ರೆಯ ಬಗ್ಗೆ ತಮ್ಮೆಲ್ಲರಿಗೂ ಕೂಡ ತಿಳಿಸ್ಬೇಕು. ಇನ್ನೇನು ಆಗೋ ಈಗೋ ಅಂತ ಬಂದರೆ ಜನವರಿ 3ನೇ ತಾರೀಕು ಎದುರಾಗ್ತಾ ಇದೆ. ಹೊಸ ವರ್ಷ ಕ್ಯಾಲೆಂಡರ್ನ ಮುಖಾಂತರ ನೋಡೋದಾದರೆ ನಮಗೆ ಹೊಸ ವರ್ಷ ನ್ಯೂ ಇಯರ್ 2023 ಕಳೆದು ಹೋಯಿತು. 2024 ಪ್ರಾರಂಭ ಆಗ್ತಾ ಇದೆ. ಇನ್ನೇನು ಆಗೋ ಈಗೋ ಅಂತಂದರೆ 2023ನ ಒಂದು ಕ್ಷಣ ನಾವು ಹಿಂದೆ ನೋಡಿದ್ರೆ ನಾವು ಏನು ಮಾಡಿದ್ವಿ, ಏನೆಲ್ಲ ಮಾಡಬೇಕಾಗಿತ್ತು, ಏನೆಲ್ಲ ಮಾಡಬಹುದಾಗಿತ್ತು ಎಂಬತಕ್ಕಂಥದ್ರ ಬಗ್ಗೆ ಆಲೋಚನೆಯನ್ನು ಮಾಡಿದ್ರೆ ಎಲ್ಲೋ ಒಂದು ಕಡೆ ಮನಸ್ಸಿಗೆ ಕಸಬಿಸಿ ಉಂಟಾಗತ್ತೆ. ಅಯ್ಯೋ ಹೌದೇ, ನಾನು ಇಂಥದ್ದೊಂದು ಕೆಲಸ ಮಾಡ್ಬೋದಾಗಿತ್ತೆ, ನಾನು ಈ ಕೆಲಸ ಮಾಡಬಾರ್ದಾಗಿತ್ತೆ ಎಂಬತಕ್ಕಂಥ ಒಂದಿಷ್ಟು ಆಲೋಚನೆಗಳು ಬರ್ತವೆ, ಏರುಪೇರುಗಳು ಎದುರಾಗ್ತವೆ. ಆದರೆ ಏನೇ ಇದ್ರೂ ಕೂಡ ಕಾಲ ಮುಂದೆ ಹೋಗ್ತಾನೆ ಇರುತ್ತೆ. ಹೋಗಿರತಕ್ಕಂಥ ಕಾಲ ಮತ್ತೆ ವಾಪಸ್ ಬರೋದಿಲ್ಲ.
ಹಾಗಾಗಿ ಈಗ ಅದರ ಬಗ್ಗೆ ಆಲೋಚನೆಯನ್ನು ಮಾಡೋದಕ್ಕಿಂತ ಈಗ ಮುಂಬರ್ತಕ್ಕಂಥ 2024ರಲ್ಲಿ ಏನೆಲ್ಲ ಕೆಲಸಗಳನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ಬೇಕು, ಒಂದು ಗುರಿಯನ್ನು ಇಟ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಯಾರೇ ಆಗಲಿ, ಏನೇ ಆಗಲಿ, ಅದರಲ್ಲೂ ಬಹಳ ಪ್ರಮುಖವಾಗಿ ವಿದ್ಯಾರ್ಥಿಗಳಿಗೆ ತಮ್ಮೆಲ್ಲರಿಗೂ ಕೂಡ ನಾನೊಂದು ವಿಚಾರವನ್ನು ತಿಳಿಸ್ತೀನಿ. ಈಗ ತಾನೇ ಕಾಲೇಜ್ಗೆ ಹೆಜ್ಜೆಯನ್ನು ಇಟ್ಟಿರ್ತಕ್ಕಂಥ ಫಸ್ಟ್ PU ಇಂದನೇ ತಾವು ಏನು ಕಾಲೇಜ್ಗೆ ಪಾದಾರ್ಪಣೆಯನ್ನು ಮಾಡಿದ್ದೀರಿ, ಈಗಲಿಂದನೇ ತಮ್ಮ ಮುಂದಿನ ಭವಿಷ್ಯತ್ತಿನ ಬಗ್ಗೆ, ಒಂದು ಜವಾಬ್ದಾರಿಯ ಬಗ್ಗೆ ಒಂದು ಆಲೋಚನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಹಾಗಾಗಿ ವಿದ್ಯಾರ್ಥಿಗಳು ತಾವೆಲ್ಲರೂ ಕೂಡ ಜೋಪಾನ ಈಗಲಿಂದನೇ ಅದರ ಬಗ್ಗೆ ಪ್ರಾರಂಭವನ್ನು ಮಾಡಿ. ಇನ್ನು ಪೂರಿ ಜಗನ್ನಾಥಿಂದ ನೋಡಿ ಮಾತು ಹಾಗೆ 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 ಕರ್ಕೊಂಬಂದ್ಬಿಡುತ್ತೆ. ಪೂರಿ ಜಗನ್ನಾಥ ಯಾತ್ರೆ ಬಗ್ಗೆ ತಿಳಿಸಲೇಬೇಕು. ಹೊಸ ವರ್ಷದ ಮೊದಲನೇ ತಿಂಗಳ ಮೊದಲನೇ ವಾರದಲ್ಲೇ ಜಗದೊಡೆಯ ಬಹಳ ವಿಶೇಷವಾಗಿರ್ತಕ್ಕಂಥ ವಿಷ್ಣು ಪರಮಾತ್ಮ, ಶ್ರೀಕೃಷ್ಣ ಪರಮಾತ್ಮ ಹೃದಯ ಭಾಗ ಇರತಕ್ಕಂಥ ಸಾನ್ನಿಧ್ಯ ಪೂರಿ ಜಗನ್ನಾಥ ಸಾನ್ನಿಧ್ಯ, ಸಾಕಷ್ಟು ಪವಾಡಗಳನ್ನೇ ಸೃಷ್ಟಿಸಿರ್ತಕ್ಕಂಥ ಸಾನ್ನಿಧ್ಯ, ಪುರಾಣ ಪ್ರಸಿದ್ಧಿ ಕ್ಷೇತ್ರ ಅಂತಲೇ ಹೇಳ್ಬೋದು. ಸಾಕಷ್ಟು ಗ್ರಂಥ ಆಧಾರಿತ ಮಾಹಿತಿಗಳು ನಮಗೆ ಸಿಗ್ತಾವಲ್ಲಿ. ಅಷ್ಟು ಶಕ್ತಿ ಉಳ್ಳಂತಹ ಕ್ಷೇತ್ರ, ಪ್ರಕೃತಿಗೆ ವಿರುದ್ಧ ದಿಕ್ಕಿನಲ್ಲಿರ್ತಕ್ಕಂಥ ಒಂದು ಕ್ಷೇತ್ರ ಅಂತಲೇ ಹೇಳ್ಬೋದು. ಮೇಲಿರ್ತಕ್ಕಂಥ ಸುದರ್ಶನ ಚಕ್ರ, ಆ ಸುದರ್ಶನದ ಚಕ್ರ ಮೇಲಿರ್ತಕ್ಕಂಥ ಒಂದು ಧ್ವಜ, ಸಾಧಾರಣವಾಗಿ ನಾವು ಧ್ವಜವನ್ನು ಹಿಡ್ಕೊಂಡ್ರೆ ಹೇಗೆ ಗಾಳಿ ಬೀಸುತ್ತೋ ಅದೇ ದಿಕ್ಕಿಗೆ ಗಾಳಿ ಬೀಸ್ತಾ, ಅದೇ ದಿಕ್ಕಿಗೆ ಆ ಒಂದು ಧ್ವಜವೂ ಕೂಡ ಆಡ್ತಕ್ಕಂಥದ್ದಿರುತ್ತೆ. ಅದರ ವಿರುದ್ಧವಾಗಿ ಧ್ವಜ ಆಡ್ತಕ್ಕಂಥದ್ದು ಈ ಒಂದು ಕ್ಷೇತ್ರ. ಅಲ್ಲಿ ತಾವು ಅರ್ಥ ಮಾಡ್ಕೊಳ್ಬೋದು ಇಲ್ಲಿ ಎಂಥ ಶಕ್ತಿ ಇದೆ ಅಂತ. ಎಷ್ಟೋ ಜನ ವಿಜ್ಞಾನಿಗಳು ಅದರ ಬಗ್ಗೆ ಪರಿಶೀಲನೆಯನ್ನು ಮಾಡಿದ್ರೂ ಕೂಡ ಇವತ್ತಿನ ದಿವಸ ಅದನ್ನು ಕಂಡುಹಿಡಲಿಕ್ಕೆ ಆಗ್ತಾ ಇಲ್ಲ. ಅಂತಹದ್ದೊಂದು ಶಕ್ತಿ ಉಳ್ಳಂತಹ ಕ್ಷೇತ್ರ. ಆ ಕ್ಷೇತ್ರಕ್ಕೆ ಗುರೂಜಿಯವ್ರ ಜೊತೆ ತಾವೆಲ್ಲರೂ ಕೂಡ ಪ್ರಯಾಣವನ್ನು ಮಾಡ್ಬೋದು. ಯಾಕೆ ಅಂದರೆ ಸಾಕಷ್ಟು ಜನ ನನ್ನನ್ನು ಕೇಳ್ತಾ ಇದ್ರು, ನಾವೂ ಕೂಡ ಗುರೂಜಿಯವರೆಲ್ಲಾದರೂ ಕಾರ್ಯಕ್ರಮ ಇದ್ದರೆ ಮೊದಲೇ ಹೇಳಿಬಿಡಿ, ನಾವೂ ಕೂಡ ಬರಬೇಕು, ಗುರೂಜಿಯವ್ರ ಜೊತೆ ಒಟ್ಟಿಗೆ ಯಾವುದಾದ್ರೂ ಒಂದು ಪ್ರಯಾಣವನ್ನು ಮಾಡಬೇಕು, ಯಾವುದಾದ್ರೂ ಒಂದು ಕ್ಷೇತ್ರದ ದರ್ಶನವನ್ನು ಮಾಡಬೇಕು ಅಂತ ಹೇಳಿ. ಆಗ ಸಾಕಷ್ಟು ವರ್ಷಗಳಿಂದ ಈ ಒಂದು ಆಸೆ ಇತ್ತು. ಏನಪ್ಪ ಅಂತಂದರೆ ಗುರೂಜಿಯವ್ರ ಜೊತೆ ಜನರೆಲ್ಲರನ್ನೂ ಕೂಡ ಕರ್ಕೊಂಡು ಹೋಗಬೇಕು ಅಂತ ಹೇಳಿ. ಅದು ಹಾಗೆ ಕಾಲಕ್ರಮೇಣ ಕಳ್ಕೊಳ್ತಾ ಬಂತು. ಅದಾದಮೇಲೆ ಸಾಯಿ ಶುಭ್ ಟೂರ್ಸ್ ಅವರು ನಮಗೆ ಎದುರಾದರು. ಅವರು ಈ ಒಂದು ಕೆಲಸದ ಬಗ್ಗೆ ಒಂದು ಮಾತಾಡಿದ್ರು. ಗುರುಗಳೇ, ನಾವು ಈ ಥರದ್ದೊಂದು ಕಾಯಕವನ್ನು ಅಂದ್ಕೊಂಡಿದ್ದೇವೆ, ನಿಮ್ಮ ಜೊತೆ ಎಲ್ಲರನ್ನೂ ಕೂಡ ಕರ್ಕೊಂಡು ಹೋಗಿ ನಾವು ಪೂರಿ ಜಗನ್ನಾಥ ದರ್ಶನವನ್ನು ಮಾಡಿಸ್ಬೇಕಲ್ಲ ಗುರುಗಳೇ ಎಂಬತಕ್ಕಂಥ ಮಾತನ್ನು ತಿಳಿಸಿದ್ರು. ಆಗ ಗುರೂಜಿಯವರು ಬೇರೆ ಏನು ಆಲೋಚನೆ ಮಾಡಿದ್ರೆ, ಅವತ್ತಿನ ದಿವಸ ಇಷ್ಟು ಕಷ್ಟ ಆದರೂ ಕೂಡ ಪರವಾಗಿಲ್ಲಪ್ಪ, 3 ದಿವಸ ನಾನು ಫ್ರೀ ಮಾಡ್ಕೊಳ್ತೀನಿ, ನಮ್ಮ ಜನಕ್ಕೋಸ್ಕರ ಹೋಗಿ ಬರೋಣ ಎಂಬತಕ್ಕಂಥ ಮಾತನ್ನು ಹೇಳಿದ್ರು. ಹಾಗಾಗಿ ಯಾರಿಗೆಲ್ಲ ಈಗಲೂ ಕೂಡ ಗುರೂಜಿಯವರೊಟ್ಟಿಗೆ ಪೂರಿ ಜಗನ್ನಾಥ ಯಾತ್ರೆಯನ್ನು ಮಾಡಬೇಕು ಅಂತ ಆಸೆ ಇದೆಯೋ, ಈ ಕ್ಷಣನೇ ತಾವು ಅದು ಸಾಯಿ ಶುಭ್ ಟೂರ್ಸ್ ಅವ್ರನ್ನ ಸಂಪರ್ಕಿಸಬೇಕು ಎಂಬತಕ್ಕಂಥ ಮಾಹಿತಿಯನ್ನು ತಿಳಿಸ್ತಾ ಇದ್ದೇನೆ. ಫೋನ್ನ ಮುಖಾಂತರ ತಿಳಿಸೋದಕ್ಕಿಂತ ನೇರವಾಗಿ ಹೋಗಿ ಅವ್ರನ್ನ ಭೇಟಿ ಮಾಡ್ತಕ್ಕಂಥದ್ದೇ ಬಹಳ ಉತ್ತಮ. ಫೋನ್ನಲ್ಲಿ ನೆಟ್ವರ್ಕ್ ಸಮಸ್ಯೆಯಿಂದನೋ ಇಲ್ಲ ಅಂತಂದರೆ ತಲುಪಬೇಕಾಗಿರ್ತಕ್ಕಂಥ ಮಾಹಿತಿ ಸರಿಯಾದ ಸೂಕ್ತ ರೀತಿಯಲ್ಲಿ ತಲುಪಲಿಲ್ಲ ಅಂತಂದರೆ ಸಮಸ್ಯೆಗಳೆದುರಾಗುತ್ತೆ. ಹಾಗಾಗಿ ತಪ್ಪದೇ ಸಂಪರ್ಕಿಸಿ, ಸಾಯಿ ಶುಭ್ ಟೂರ್ಸ್ ಮರಿಬೇಡಿ ಎಂಬತಕ್ಕಂಥ ಮಾತನ್ನು ತಿಳಿಸ್ತಾ, ಇನ್ನು ಈಗ ದಕ್ಷಿಣಾಮೂರ್ತಿಗಳ ಅನುಗ್ರಹ, ನಮ್ಮ ಧರ್ಮದ ಗುರುಗಳ ಅನುಗ್ರಹ, ನಮ್ಮ ಪ್ರೀತಿಯ ಗುರುಗಳ ಅನುಗ್ರಹ ನಮಗೆ ಬೇಕು ಅಂತಂದರೆ ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಲ್ವ. ಹಾಗಾಗಿ ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ತೇ ನಮಃ. ಅಘೋರೇಭ್ಯೋ ದಘೋರೇಭ್ಯೋ ಘೋರಘೋರತರೇಭ್ಯಃ ಸರ್ವೇಭ್ಯಃ ಸರ್ವಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಓಂ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಸಾಂಬ ಸದಾಶಿವಾಯ ನಮಃ. ಸಾಂಬ ಸದಾಶಿವಾಯ ನಮಃ. ಸಾಂಬ ಸದಾಶಿವಾಯ ನಮಃ. ಕೈಲಾಸನಾಥಾಯ ನಮಃ. ಓಂ ಗಿರಿಜಾಶಂಕರಾಯ ನಮಃ. ಮೇರುಪದಯೇ ನಮಃ. ಓಂ ತ್ರೈಮೂರ್ತಯೇ ನಮಃ. ಅನುಗ್ರಹ ಪ್ರದಾತ್ರಯೇ ನಮಃ. ಆದಿಮಧ್ಯಾಂತರಹಿತಾಯ ನಮಃ. ಗುಣಾಢ್ಯಾಯ ನಮಃ. ಗುಣಸ್ವರೂಪಾಯ ನಮಃ.
ಗುಣವಲ್ಲಭಾಯ ನಮಃ ಗುಣೇಂದ್ರಾಯ ನಮಃ ಸಾಂಬ ಸದಾಶಿವಾಯ ನಮಃ. ದಶಕಂಠನ್ನು ನೋಡಿದ್ದೇವೆ. ಹಾಗೆ ವಿಶೇಷವಾಗಿ ಸಾಕಷ್ಟು ಶಿರಗಳಿಂದ ಅನುಗ್ರಹವನ್ನು ಮಾಡಿದಂತಹ ಕೈಲಾಸನಾಥನಾದಂತಹ ಸಾಂಬ ಸದಾಶಿವನ್ನ ಇವತ್ತು ನಾವು ನೋಡ್ತಾ ಇದ್ದೇವೆ. ಇವತ್ತು ಈ ಒಂದು ವಿಶೇಷವಾಗಿರ್ತಕ್ಕಂತಹ ದರ್ಶನ ಭಾಗ್ಯ ಇದು ಬಹಳ ಮೆಚ್ಚುವಂತಹದ್ದೇ. ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಇಷ್ಟು ಅದ್ಭುತವಾದಂತಹ ಸಾಂಬ ಸದಾಶಿವನ ಗಿರಿಜಾಶಂಕರನ ಗುರು ದಕ್ಷಿಣಾಮೂರ್ತಿಯಾಗಿ ಶ್ರೀ ಗುರುವಾರದಂದು ಅಂದರೆ ಇವತ್ತು ವಿಶೇಷವಾಗಿ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭೌರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಿ ನಮೋ ನಮಃ. ಗುರು ದಕ್ಷಿಣಾಮೂರ್ತಿಯಿಂದ ದಿಕ್ಕುಗಳಲ್ಲಿ ಎಲ್ಲ ದಿಕ್ಕುಗಳಲ್ಲೂ ಸಹಿತ ಯಾವುದೇ ಭಾಗದಲ್ಲಿ ನೋಡಿದ್ರೂ ಗುರುವಿನ ಅನುಗ್ರಹ ಹೊಂದಿಲ್ಲ ಅಂದರೆ ಖಂಡಿತ ನಮ್ಮ ಮನುಷ್ಯನಿಗೆ ಅದು ಏಳಿಗೆ ಆಗುವುದಿಲ್ಲ. ತಾನು ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಏನಾದರೂ ಒಂದು ವಿಶೇಷತೆಯನ್ನು ಕಾಣಲೇಬೇಕು. ಆ ವಿಶೇಷತೆಯನ್ನು ಕಾಣಬೇಕಾದರೆ ಅದಕ್ಕೆ ಅದರದೇ ಆದಂತಹ ಒಂದಷ್ಟು ಹೊತ್ತಿದೆ, ಅದರದೇ ಆದಂತಹ ಒಂದಷ್ಟು ಚೈತನ್ಯವಿದೆ. ಆ ಚೈತನ್ಯವನ್ನು ವಿಶೇಷವಾಗಿರ್ತಕ್ಕಂತಹ ಆರಾಧನೆಯನ್ನು ನಾವು ಪ್ರತಿ ಕಾಲಗಳಲ್ಲೂ ಸಹಿತ ಅದಕ್ಕೆ ಅದರದೇ ಆದಂತಹ ಹೊತ್ತಿಟ್ಟು ಕೆಲಸ ಮಾಡಲೇಬೇಕು. ಹಾಗೆ ದೇವರ ಪ್ರಾರ್ಥನೆ ಮಾಡಬೇಕು. ಸರ್ವತೋಭದ್ರವಾಗಿರ್ತಕ್ಕಂಥ ಸರ್ವ ಅಲಂಕಾರಭೂಷಿತನಾಗಿರ್ತಕ್ಕಂಥ ಸಾಂಬ ಸದಾಶಿವನ ವಿಶೇಷವಾಗಿರ್ತಕ್ಕಂಥ ಈ ಒಂದು ವಿಶೇಷವಾದಂಥ ಅಲಂಕಾರ ನೋಡಲಿಕ್ಕೆ ಎರಡು ಕಣ್ಗಳ ಸಾಲದು. ಸ್ವಾಮಿಯ ಈ ಅಲಂಕಾರವನ್ನು ಶುಭ ಗುರುವಾರದಂದು ಅಂದರೆ ಈ ಶುಭ ದಿನ ಕೈಲಾಸನಾಥನಾದಂತಹ ಸಾಂಬ ಸದಾಶಿವನ ಅಲಂಕಾರವನ್ನು ಎಲ್ಲರೂ ದರ್ಶನ ಮಾಡಿ ದರ್ಶನ ಮಾತ್ರದಲ್ಲೇ ನಮ್ಮ ಕೆಲಸ ಕಾರ್ಯಗಳು ಕಾರ್ಯಸಿದ್ಧಿ ಆಗಲೇಬೇಕು. ಯಾಕೆಂದರೆ ಒಂದು ಸತಿ ನಾವು ಓಂ ನಮಃ ಶಿವಾಯ ಅಂದರೆ ಆ ಶಿವಮಂತ್ರ ಇಲ್ಲಿರ್ತಕ್ಕಂಥ ಶಿವನ ಈ ಒಂದು ಶಿರಗಳಿದೆಯಲ್ಲ, ತಲೆ, ಇಷ್ಟು ತಲೆಗಳಿದೆಯೋ ಅಷ್ಟೂ ತಲೆಗಳಲ್ಲೂ ನಮ್ಮ ಸ್ವರ ಆಲಿಸ್ತಾನೆ ಭಗವಂತ. ಆದರೆ ಅಷ್ಟು ಸ್ವರಗಳಿಗೂ ನಮ್ಮಲ್ಲಿರ್ತಕ್ಕಂಥ ನಮ್ಮ ಸ್ವರತರಂಗ ಅಷ್ಟೂ ತಲೆಗಳಿಗೂ ನಾವು ಸಿಗಬೇಕಾದ್ರೆ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡಬೇಕು ಎಂಬತಕ್ಕಂಥ ಚಿಂತನೆಯೂ ಇರುತ್ತೆ. ಹಾಗಾಗಿ ಗುರು ದಕ್ಷಿಣಾಮೂರ್ತಿಯ ವಿಶೇಷವಾಗಿರ್ತಕ್ಕಂಥ ಆರಾಧನಾ ಮಹೋತ್ಸವವನ್ನು ಈ ಶುಭ ದಿನ ಎಲ್ಲರೂ ಮಾಡಲೇಬೇಕು. ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಗುರುವಾರದ ಈ ಶುಭ ದಿನದಂದು ಎಲ್ಲರ ಮನೋಕಾಮನೆ ಬೇಗ ಸಿದ್ಧಿಯಾಗಲಿ ಎಂಬತಕ್ಕಂಥ ಒಂದು ಚಿಂತನೆಯಿಂದ ಭಗವಂತನ ಪ್ರಾರ್ಥನೆ ಮಾಡಿ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಬಹಳ ಅದ್ಭುತವಾದಂತಹ ರೀತಿ ಸಾಂಬ ಸದಾಶಿವನ ಅಲಂಕಾರ ತಾವು ನೋಡ್ತಾ ಇದ್ದೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಬರಮಾಡ್ಕೊಂಡಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆಯನ್ನು ತಿಳ್ಕೊಳ್ಬೇಕು, ಪಂಚಾಂಗ ಶ್ರವಣವನ್ನು ಕೂಡ ತಿಳ್ಕೊಳ್ಬೇಕಲ್ವಾ. ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಮತ್ತು ಪಂಚಾಂಗ ಶ್ರವಣ. ದಿನ ವಿಶೇಷತೆ ಪಂಚಾಂಗ ಶ್ರವಣ. ಭಾನುವಾರದ ಕಾರ್ಯಕ್ರಮ ಅಂತೂ ಬಹಳ ಅದ್ಧೂರಿತವಾಗಿ ಮೊನ್ನೆ ನಡೆದಂಥ ಅಮಾವಾಸ್ಯೆಯೆಂದು ನಡೆದಂತಹ ತಂತ್ರಸಾರ ಮತ್ತೊಮ್ಮೆ ಮರುಪ್ರಸಾರ. ಕಾರಣ, ಅಂದು ನೀವು ಯಾವ ಕಾರ್ಯಕ್ರಮನ ಮಾಡಿ ಕಡೆ ಭಾಗದಲ್ಲಿ ಹೇಗೋ ಏನೋ ಎಂಬತಕ್ಕಂಥ ಚಿಂತನೆ ಇತ್ತಲ್ಲ, ಅದೆಲ್ಲವೂ ಸಹಿತ ಪರಿಪಕ್ವತೆಯಿಂದ ವಿಚಾರವನ್ನು ಮುಟ್ಟಿಸುವಂಥದ್ದು. ಹಾಗೆ ಮೊನ್ನೆ ಕಾರ್ಯಕ್ರಮ ಮೊನ್ನೆಗೆ ಆಯ್ತಲ್ಲ, ಪುನಃ ನಾವು ಮಾಡ್ಬೋದಾ ಅಂದರೆ, ಮೊನ್ನೆ ನಾನು ತಿಳಿಸಿರ್ತಕ್ಕಂಥ ಕಾರ್ಯಕ್ರಮ ವಾರಕ್ಕೊಂದು ಸರ್ತಿ ಮಾಡಿದ್ರೂ ಅದ್ರ ಫಲ ಇದ್ದೇ ಇದೆ. ಸಮಸ್ಯೆ ಅಂತ ಬಂದಾಗ ಅದಕ್ಕೆ ಮಾಡಿಬಿಡಿ ಇಮಿಡಿಯೇಟಾಗಿ. ನಿಮಗೆ ಸಮಸ್ಯೆ ಅಂತ ಆದಾಗ ಈ ತಂತ್ರಸಾರವನ್ನು ಮಾಡಿಕೊಂಡ್ರೆ ಆಗಿಂದಾಗಲೇ ಪರಿಹಾರ ಸಿಗುತ್ತೆ. ಅಂತಹ ಅದ್ಭುತವಾದಂತಹ ಕಾಯಕವನ್ನು ತಾವು ಮಾಡ್ಬೋದು. ಒಳ್ಳೆಯದಾಗಲಿ. ಅದು ಭಾನುವಾರ ಮರುಪ್ರಸಾರ ಆಗ್ತಾ ಇದೆ. ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ತಾವು ವೀಕ್ಷಣೆ ಮಾಡಿ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭರೋಗಿಣಾಂ ನಿಧೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಿ ನಮೋ ನಮಃ. ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚಾಂ ಭಜತಾಂ ಕಲ್ಪವೃಕ್ಷಾಯ ನಮದಾಂ ಕಾಮಧೇನವೇ. ಭಲೋ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥ ಮಹಾರಾಜ್ ಕಿ ಜೈ. ಜೈ ಗುರುದತ್ತ ಮಹಾರಾಜ್ ಕಿ ಜೈ. ಅವಧೂತ ಪರಂಪರ ಚಿಂತನ ಶ್ರೀ ಜೈ ಗುರುದತ್ತಾತ್ರೇಯ ಮಹಾರಾಜ್ ಕಿ ಜೈ. ಜಗದ್ಗುರುಗಳಾದಂತಹ ಆದಿಶಂಕರರನ್ನು ಪ್ರಾರ್ಥನೆ ಮಾಡ್ತಾ, ಶಂಕರ ಮಧ್ವ ರಾಮಾನುಜಾಚಾರ್ಯರನ್ನು ಪ್ರಾರ್ಥನೆ ಮಾಡ್ತಾ, ಶ್ರೀ ಶೋಭಕೃತ್ನಾಮ ಸಂವತ್ಸರೆ ದಕ್ಷಿಣಾಯನೆ ಹಿಮಂತ ಋತು ಮಾರ್ಗಶಿರ ಮಾಸ ಶುಕ್ಲಪಕ್ಷ 14/12/2023 14/12/2023 ಗುರುವಾರ ದ್ವಿತೀಯ ಮೂಲಾ ನಕ್ಷತ್ರ. ಇವತ್ತಿನ ದಿವಸ ಮಾರ್ಗಶೀರ್ಷ ಲಕ್ಷ್ಮಿಯ ವೃತ. ಗುರುವಾರ ಬಂತು ಅಂದರೆ ಮಾರ್ಗಶಿರ ಮಾಸದಲ್ಲಿ ಲಕ್ಷ್ಮಿಯ ಅನುಷ್ಠಾನವನ್ನು ಬಹಳ ಅಚ್ಚುಕಟ್ಟಾಗಿ ಮಾಡುವಂಥದ್ದೊಂದು ಕ್ರಮ ಇದೆ. ಇವತ್ತು ತಾಯಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ
ಸರ್ವರಿಗೂ ಸಹಿತ ತಮ್ಮ ತಮ್ಮ ಸಂಪತ್ತನ್ನು ಮತ್ತಷ್ಟು ವೃದ್ಧಿಸ್ಕೊಳ್ಳೋದಕ್ಕೆ ಮಾರ್ಗಶಿರ ಲಕ್ಷ್ಮೀ ವ್ರತ ಅಂತಲೇ ಬಹಳ ವಿಶೇಷವಾಗಿದೆ. ಇದು ಒಂದಷ್ಟು ಕುಟುಂಬಗಳಲ್ಲಿ ಪ್ರತಿ ವರ್ಷದ ಮಾರ್ಗಶಿರ ಮಾಸ ಬಂತು ಅಂದರೆ ಮಾರ್ಗಶಿರ ಮಾಸದಲ್ಲಿ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡೋದು ಇಂದು ನೆನ್ನೆದಲ್ಲ, ಸಾಕಷ್ಟು ದಿನಗಳು ಸಾಕಷ್ಟು ವರ್ಷಗಳಿಂದಲೇ ನಡ್ಕೊಂಡು ಬಂದಿದೆ. ಪದ್ಮಾನ್ನೇ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷಿ ವಿಶ್ವಪ್ರಿಯೇ ವಿಷ್ಣು ಮನೋನುಕೂಲೇ ತ್ವತ್ಪಾದ ಪದ್ಮಂ ಐಸನ್ನಿಧತ್ಸ್ವ ಯಾಸಾ ಪದ್ಮಾಸನಸ್ಥಾ ವಿಪುಲಕಟಿತಡಿ ಪದ್ಮಪತ್ರಾಯತಾಕ್ಷಿ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರಿ. ಹೀಗೆ ದೇವಿಯ ಆರಾಧನೆ ಮಾಡುವಂತಹದ್ದು ತಂತ್ರಸಾರದಲ್ಲಾಗಲಿ ಯಂತ್ರಸಾರದಲ್ಲಾಗಲಿ ಅಥವಾ ಸುಮಂಗಲೆಯರನ್ನು ಕರೆಸಿ ಮಾಡಿಸ್ತಕ್ಕಂಥ ಅನುಷ್ಠಾನ ಆಗಲಿ ಅಥವಾ ಪುಟ್ಟ ಪುಟ್ಟ ಮಕ್ಕಳು 9 ವರ್ಷದ ಒಳಗಿರುವಂಥ ಹೆಣ್ಣು ಮಕ್ಕಳಿಗೆ ಅವರ ಪಾದವನ್ನು ತೊಳೆದು ಅವರಿಗೆ ಅರಿಶಿನ ಕುಂಕುಮವನ್ನು ಅಲಂಕರಿಸಿ ಒಂದು ವಸ್ತ್ರವನ್ನು ದಾನವಾಗಿ ಕೊಟ್ಟು ಒಂದಿಷ್ಟು ಹಣ್ಣು ಹಂಪಲುಗಳನ್ನು ಒಂದಿಷ್ಟು ಪಾನಕ ಮಜ್ಜಿಗೆಯನ್ನು ಇಂತಹದ್ದನ್ನು ಕೊಟ್ಟು ದೇವರ ಪ್ರಾರ್ಥನೆ ಮಾಡುವ ತರಹ ಆ ಮಕ್ಕಳು ಪ್ರಾರ್ಥನೆ ಮಾಡಿದ್ರೆ ಬ್ರಾಹ್ಮಿ ಮಾಹೇಶ್ವರಿ ಕೋಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡ ಚಂಡಿಕಾ ಹೀಗೆ ಮಹಾಕಾಳಿ ಮಹಾಲಕ್ಷ್ಮಿ ಸಮೇತ ಲಲಿತಾ ಬಾಲಾ ತ್ರಿಪುರ ಸುಂದರಿ ಅಂತೇನು ಹೇಳ್ತೀವೋ ಹಾಗೆ ದೇವಿಯರನ್ನು ಸಪ್ತಮಾತ್ರಿಕೆಯರನ್ನು ಆರಾಧನೆ ಮಾಡತಕ್ಕಂಥ ದಿನ ಈ ಒಂದು ಗುರುವಾರ ಮಾರ್ಗಶಿರ ಮಾಸದ ಮಹಾಲಕ್ಷ್ಮಿ ಅನುಷ್ಠಾನ. ಹೀಗೆ ಸಾಕಷ್ಟು ಜನ ಸಾಕಷ್ಟು ವಿಧಿವಿಧಾನಗಳಲ್ಲಿ ಮಾರ್ಗಶಿರ ಮಾಸ ಬಂತು ಗುರುವಾರ ಬಂತು ಅಂದರೆ ಈ ಪ್ರಕಾರ ದೇವಿಯ ಅನುಷ್ಠಾನವನ್ನು ಮಾಡ್ತಾರೆ. ಒಟ್ಟಾರೆ ದೇವಿಯ ಕೃಪೆಗೆ ಆ ತಾಯಿಯ ಕೃಪೆಗೆ ಪಾತ್ರರಾಗ್ತಕ್ಕಂಥ ರೀತಿ ಸಾಕಷ್ಟು ಜನ ಇದೆ, ಸಾಕಷ್ಟು ಜನದ ಮನಸ್ಸಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಇವತ್ತು ಗುರು ದಕ್ಷಿಣಾಮೂರ್ತಿಯನ್ನು ಸಾಂಬ ಸದಾಶಿವನ್ನು ವಿಶೇಷವಾಗಿರ್ತಕ್ಕಂಥ ಈ ಒಂದು ಸುಂದರವಾದಂತಹ ಅಲಂಕಾರವನ್ನು ತಾವು ದರ್ಶನ ಮಾಡ್ತಿದ್ದೀರಿ. ಈ ಅಲಂಕಾರ ದರ್ಶನದಿಂದ ನಿಮ್ಮೆಲ್ಲರ ಮನೋಕಾಮನೆ ಬೇಗ ಸಿದ್ಧಿಯಾಗಲಿ ಅಂತ ನಾನು ಮತ್ತೊಮ್ಮೆ ಹೇಳ್ತಾ ಇನ್ನು ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡೋಣ. ನವಗ್ರಹ ಆರಾಧನೆ ರಾಶಿಫಲದತ್ತ ಗಮನ ಹರಿಸೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ ಆಯಿತು, ರಾಶಿಫಲದ ಕಡೆ ಗಮನ ಹರಿಸೋಣ. ಎಲ್ಲರೂ ಸಹಿತ ನಿಮ್ಮ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ. ಗುರುವಾರ ಜಗದ್ಗುರುಳಾದಂತಹ ಆದಿಶಂಕರರು, ಶಂಕರಾಚಾರ್ಯರು, ಶಂಕರ ಮಧ್ವ ರಾಮಾನುಜಾಚಾರ್ಯನ ಸಹಿತ ನಾನು ಪ್ರಾರ್ಥನೆ ಮಾಡ್ತಾ ಇವತ್ತು ರಾಶಿಫಲದ ಕಡೆ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇವತ್ತು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಪಡಿಸ್ಕೊಳ್ತೀರಿ. ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡ್ಕೊಳ್ತೀರಿ. ತಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಂಡು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ಇರತಕ್ಕಂಥ ದಿನ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪನೂ ಜಾಸ್ತಿ ಇರುತ್ತೆ. ಕೋಪದಿಂದ ಏನನ್ನೂ ಸಾಧನೆ ಮಾಡಲಿಕ್ಕಾಗಲ್ಲ. ಹಸನ್ಮುಖಿತನ ನಗುಮುಖ, ಆ ನಿಮ್ಮ ನಗುಮುಖದಿಂದ ಏನೇನು ಬೇಕಾದ್ರೂ ಸಿದ್ಧಿಸ್ಕೊಳ್ಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಇವತ್ತು ಮಾಡುವಂತಹ ಯಾವುದೇ ಒಂದು ಕಾಯಕವಾದರೂ ಕಾರ್ಯವನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿ ಶ್ರದ್ಧಾಭಕ್ತಿಯಿಂದ ಮಾಡಿದಂಥ ಕಾಯಕ ಶೀಘ್ರ ಫಲವನ್ನು ಕೊಡುತ್ತೆ. ಹಾಗೆ ಮನೆ ದೇವರ ಪ್ರಾರ್ಥನೆ ಬಹಳ ಮುಖ್ಯವಾಗಿರುತ್ತೆ. ಹಾಗೆ ಇವತ್ತು ಸಾಧ್ಯವಾದರೆ ನಿಮ್ಮ ಧರ್ಮದ ಗುರುಗಳನ್ನು ಹತ್ತಿರದಲ್ಲಿರ್ತಕ್ಕಂಥ ಗುರುಗಳ ಸಾನ್ನಿಧ್ಯ, ಭಗವಾನ್ ಶಿರ್ಡಿ ಸದ್ಗುರು ಸಾಯಿನಾಥರಾಗಲಿ, ಗುರು ದತ್ತಾತ್ರೇಯರಾಗಲಿ ಅಥವಾ ಗುರು ರಾಘವೇಂದ್ರ ಸ್ವಾಮಿಗಳಾಗಲಿ ಅಥವಾ ಯಾವುದೇ ಒಂದು ಧರ್ಮದ ಗುರುಗಳಾದರೂ ಆ ಗುರು ಪರಂಪರೆಯನ್ನು, ಗುರುಗಳನ್ನು, ಗುರು ಪಾದಿಕೆಗಳನ್ನು ದರ್ಶನ ಮಾಡೋದ್ರಿಂದ ವೃಷಭ ರಾಶಿಯವರು ಮತ್ತಷ್ಟು ಅನುಕೂಲವನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಆದರೆ ಮಧ್ಯಾಹ್ನ 2 ಗಂಟೆಯಿಂದ 4 ಗಂಟೆ 22 ನಿಮಿಷದವರೆಗೂ ಯಾವುದೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಜೋಪಾನ. ಈ ಸಮಯದಲ್ಲಿ ತಾವು ತೆಗೆದುಕೊಳ್ಳುವ ನಿರ್ಣಯ ಎಚ್ಚರಿಕೆಯಿಂದಿರಬೇಕು. ಸ್ವಲ್ಪ ಯಾಮಾರಿದ್ರೂ ಅದು ಸಮಸ್ಯೆ ಬೇರೆ ಆಗಿಬಿಡುತ್ತೆ. ಜೋಪಾನ. ಮತ್ತೊಮ್ಮೆ ಹೇಳ್ತಿದ್ದೀನಿ, ಇವತ್ತಿನ ದಿವಸ ಮಧ್ಯಾಹ್ನ ನಿಮಗೆ ಸಂಬಂಧಪಟ್ಟರೆ ಅಥವಾ ನಿಮ್ಮ ಹತ್ತಿರದಲ್ಲಿ ನಿಮಗೆ ಶಕ್ತಿ ಇದ್ದರೆ 4 ಜನಕ್ಕೋ ಅಥವಾ ಒಂದಿಬ್ಬರಿಗೋ ಒಬ್ಬರಿಗಾದರೂ ಸರಿ ಒಂದಷ್ಟು ಏನಾದರೂ ಅನ್ನದಾನವನ್ನು ಮಾಡಿ. ಇವತ್ತು ನಿಮ್ಮ ಕರಹಸ್ತದಿಂದ ಏನನ್ನು ದಾನ ಮಾಡಿದ್ರೂ ಅದು ಸಾಕಷ್ಟು ಅನುಕೂಲವಾಗುತ್ತೆ. ಅದರಿಂದ ಒಳ್ಳೆಯ ಫಲವನ್ನು ಸಿದ್ಧಿಪಡಿಸ್ಕೊಳ್ಳೋದಾಗುತ್ತೆ. ವೃಷಭ ರಾಶಿಯವರು ತಪ್ಪದಿರ ಈ ಅನುಷ್ಠಾನವನ್ನು ಮಾಡಿ. ಇನ್ನು ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ವ್ಯಾಪಾರ ವ್ಯವಹಾರದ ಕಡೆ ಸ್ವಲ್ಪ ಗಮನ ಕೊಟ್ಟರೆ ನೀವತ್ತು ಲಾಭವನ್ನು ಗಳಿಸ್ತೀರಿ. ಯಾಕೆಂದರೆ ಪ್ರಸ್ತುತ ಇರತಕ್ಕಂಥ ಗುರು ಮತ್ತು ಶನಿ ಮತ್ತು ರಾಹು ಮತ್ತು ಕೇತು ಇಲ್ಲಿರ್ತಕ್ಕಂಥ 4 ಗ್ರಹಗಳು ನಿಮ್ಮ ರಾಶಿ ಮೇಲೆ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ. ಇವತ್ತು ನೆಮ್ಮದಿ ಕಾಣ್ತೀರಿ. ಪ್ರಯಾಣ ಕಾಲ ಆಗಲಿ, ವ್ಯಾಪಾರ ವ್ಯವಹಾರ ಆಗಲಿ, ಆರ್ಥಿಕ ಪರಿಸ್ಥಿತಿ ಆಗಲಿ, ಕುಟುಂಬದಲ್ಲಿರ್ತಕ್ಕಂಥ ಅವರ ಮಧ್ಯದಲ್ಲಿ ನಿಮ್ಮ ನಡವಳಿಕೆ ಆಗಲಿ ಅಥವಾ ನೀವು ಆಡುವಂಥ ಪ್ರತಿಯೊಂದು ಮಾತಿಗೂ ಹೆಚ್ಚಿನ ಯಶಸ್ಸನ್ನು ತಾವು ಸಿದ್ಧಿಪಡಿಸ್ಕೊಳ್ಬಹುದು. ಇವತ್ತು ತಾಯಿ ದುರ್ಗೆಯನ್ನು ಆರಾಧನೆ ಮಾಡಿ. ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ ಹೀಗೆ ತಾಯಿ ದುರ್ಗಾಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿದ್ದೆ ಆದರೆ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ.
ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಮಿಥುನ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನು ಈಗ ಕರ್ಕಾಟಕ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಗುರುಗಳೇ, ಕರ್ಕಾಟಕ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಕರ್ಕಾಟಕ ರಾಶಿ, ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಇವತ್ತು ನೀವು ಮಾಡುವಂತಹ ಯಾವುದೇ ಕಾಯಕವಾದರೂ ಯಾವುದೇ ಕೆಲಸ ಕಾರ್ಯವಾದರೂ ಒಂದಿಷ್ಟು ಆಲೋಚನೆ ಮಾಡಿ ಸರಿಯಾದ ಸನ್ಮಾರ್ಗದತ್ತ ನಡೆದರೆ ಹೆಚ್ಚಿನ ಫಲಾಫಲಗಳನ್ನು ಕರ್ಕಾಟಕ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಕರ್ಕಾಟಕ ರಾಶಿಯವರಿಗೆ ಮಧ್ಯಾಹ್ನ 3 ಗಂಟೆವರೆಗೂ ಇವತ್ತು ಬಹಳ ಸುಂದರವಾದಂಥ ಕಾಲ. ಅಂದರೆ ತಮ್ಮ ಚಿಂತನೆ ಏನು ಮಾಡಿದ್ರೂ ಆ ಸಮಯದಲ್ಲಿ ಎಲ್ಲವನ್ನೂ ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ಆದರೆ ಇದೇ ಸಮಯದಲ್ಲಿ ಇನ್ನೊಂದು ಚಿಂತನೆ ಬೇಕಾಗಿದೆ. ಸಾಧ್ಯವಾದರೆ ಈ ಸಮಯದಲ್ಲಿ ಮೌನದಿಂದಿದ್ದು ಕೆಲಸ ಮಾಡ್ಕೊಳ್ಳೋದು ಬಹಳ ಉತ್ತಮ. ಯಾಕೆಂದರೆ ಆಡುವ ಮಾತು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಅದನ್ನು ಇನ್ನೊಬ್ಬರು ಆಲಿಸುವಾಗ ಅಥವಾ ಇನ್ನೊಬ್ಬರಿಗೆ ಗೊತ್ತಾಗುವಾಗ ಅದರ ಇರಿಸುಮುರುಸು ಬಹಳ ಆಗುತ್ತೆ, ಮನಸ್ಸಿಗೆ ಎಲ್ಲೋ ಒಂದು ಕಡೆ ನೋವು ಉಂಟಾಗುತ್ತೆ. ಅದಕ್ಕಾಗಿ ಒಂದಷ್ಟು ಎಚ್ಚರಿಕೆ ಬೇಕು, ಜೋಪಾನ ಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಸಿಂಹರಾಶಿ, ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ಇವತ್ತು ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ, ಕೆಲಸ ಕಾರ್ಯದ ಕಡೆ ಹೆಚ್ಚು ಗಮನ ಕೊಡಿ. ಯಾರಾದರೂ ಏನಾರು ಹೇಳಿದ್ರೆ ಸಡನ್ನಾಗಿ ತೀರ್ಮಾನ ತಗೊಳ್ಬೇಡಿ. ಇವತ್ತು ಏನೇ ಕೆಲಸ ಮಾಡಿದ್ರೂ ಸ್ವಲ್ಪ ಆಲೋಚನೆ ಮಾಡುವಂಥದ್ದು ಒಳ್ಳೆಯದು. ಆಲೋಚಿಸಿ ಕೈ ಹಾಕಿದ್ರೆ ಕೆಲಸ ಕಾರ್ಯಗಳು ಕಾರ್ಯಸಿದ್ಧಿ ಆಗುತ್ತೆ. ಇಲ್ಲ ಅಂದರೆ ಸಮಸ್ಯೆ ಎಂಬತಕ್ಕಂಥ ಸೆರೆಮಾಲೆಯಲ್ಲಿ ಸಿಕ್ಕೊಂಡು ಹೊಲಕ್ಕೆ ಒದ್ದಾಡಬೇಕಾಗತ್ತೆ. ಇವತ್ತಿನ ದಿವಸ ಪ್ರಯಾಣ ಕಾಲ ಆಗಲಿ, ವ್ಯಾಪಾರ ಆಗಲಿ, ವ್ಯವಹಾರ ಆಗಲಿ, ಕೆಲಸ ಕಾರ್ಯಗಳಾಗಲಿ, ಅಥವಾ ಇನ್ನೊಬ್ಬರು ನಂಬಿ ಏನಾದ್ರು ಜವಾಬ್ದಾರಿ ಕೊಡ್ತಕ್ಕಂಥದ್ದು, ಅಥವಾ ಬೇರೆ ಯಾರಿಂದಲಾದ್ರೂ ಏನಾದ್ರು ಕೆಲವು ವಸ್ತುಗಳನ್ನು ಜವಾಬ್ದಾರಿಯಾಗಿ ಇಟ್ಕೊಂಡಿರ್ತೀನಿ ಅಂತ ಹೇಳುವಂಥದ್ದು, ಇಂಥೆಲ್ಲ ಪ್ರಕ್ರಿಯೆಗಳಲ್ಲೂ ಸಮಸ್ಯೆ ಎಂಬತಕ್ಕಂಥದ್ದು ಕಟ್ಟಿಟ್ಟು ಬುತ್ತಿ ಆಗುತ್ತೆ. ಇಂತಹ ಸಮಸ್ಯೆಗಳನ್ನು ಹೆದರಿಸಬೇಕಾದ್ರೆ ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಭಾಳ ಉತ್ತಮ. ಸಾಧ್ಯವಾದರೆ ಇವತ್ತು ಔದುಂಬರ ವೃಕ್ಷದ ಹತ್ರ ಹೋಗಿ ಒಂದು ದೀಪ ಹಚ್ಚಿ ನಮಸ್ಕಾರ ಮಾಡಿಕೊಂಡು ಬನ್ನಿ, ಅಥವಾ ಅಶ್ವತ್ಥನಾರಾಯಣನ ಪ್ರಾರ್ಥನೆ ಮಾಡಿ. ಇದರ ಮಧ್ಯದಲ್ಲಿ ನೀವು ಸಾಧ್ಯವಾದರೆ ವಯಸ್ಸಾಗಿರ್ತಕ್ಕಂತಹ ವೃದ್ಧರಿಗೆ ಒಂದಿಷ್ಟು ಹಣ್ಣು ಹಂಪಲು ಕೊಟ್ಟು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಸಿಂಹರಾಶಿಯವರು ಭಾಳಷ್ಟು ಒಳಿತು. ಇದರಿಂದ ಭಾಳ ಅನುಕೂಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾ ರಾಶಿ, ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ವ್ಯಾಪಾರ, ವ್ಯವಹಾರ, ವೃತ್ತಿ ಧರ್ಮದಲ್ಲಿ ಏನೋ ಒಂದು ಅಭಿವೃದ್ಧಿ ಮಾಡಬೇಕು, ಒಂದಷ್ಟು ಕಾರ್ಯಗಳು ಸಿದ್ಧಿಪಡಿಸ್ಕೋಬೇಕು ಅಂತಕ್ಕಂಥ ಚಿಂತನೆ ನಿಮಗಿದೆ. ಆ ಚಿಂತನೆಯಲ್ಲಿ ಸಾಕಷ್ಟು ಲಾಭವನ್ನೇ ಗಳಿಸ್ತೀರಿ. ಆದರೆ ಏನೇ ಮಾಡಬೇಕಾದ್ರೂ ಪ್ರಾರಂಭಿಕ ಹಂತದಲ್ಲಿ ನಿಮ್ಮ ಮನಸ್ಸು ಯಾವುದಕ್ಕೂ ಒಪ್ಪೋದಿಲ್ಲ. ಆ ಯಾವುದಕ್ಕೂ ಒಪ್ಪದಿರೋ ಇದ್ರೂ ಸಹಿತ ಆ ಒಂದು ಸಮಯವನ್ನು ತಳ್ಳಿ ಮತ್ತೊಂದು ಸಮಯದಲ್ಲಿ ತಾವು ಕೆಲಸವನ್ನು ಎತ್ಕೊಂಡ್ರೆ ಖಂಡಿತ ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ಅದರಲ್ಲೂ ಭೂಮಿನ ನಂಬಿ ಬದುಕಿರ್ತಕ್ಕಂಥ ರೈತ ಬಾಂಧವರಿಗೆ, ಹಾಗೂ ವ್ಯಾಪಾರ ವ್ಯವಹಾರಗಳು ಮಾಡ್ತಿರ್ತಕ್ಕಂಥ ವ್ಯಾಪಾರಸ್ಥರಿಗೆ, ಉದ್ಯೋಗಕ್ಕಾಗಿ ಹೊರಡತಕ್ಕಂಥವ್ರು, ಮತ್ತೊಬ್ಬರ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥವ್ರಿಗೆ ಇವತ್ತು ಲಾಭ ಅಲ್ಲ. ಆದರೆ ರೈತರಿಗೆ ಮತ್ತು ಸ್ವಂತ ಉದ್ಯೋಗಿಗಳಿಗೆ ಇವತ್ತು ಖಂಡಿತ ಲಾಭ ಇದೆ. ಇದೆರಡರ ಮಧ್ಯದಲ್ಲಿ ನಿಮ್ಮ ಆರೋಗ್ಯ ಮಾತ್ರ ಒಂದಿಷ್ಟು ಹದಗೆಟ್ಟಿದೆ. ಇವತ್ತು ಅರ್ಧ ತಲೆನೋವು ಅಥವಾ ತಲೆನೋವು ಬರ್ತಕ್ಕಂಥದ್ದು, ತುಂಬ ಭುಜಗಳ ನೋವು ಬರ್ತಕ್ಕಂಥದ್ದು, ಇದ್ದಕ್ಕಿದ್ದಂಗೆ ಮೂಗಿನ ತುದಿಯಲ್ಲಿ ಕೋಪ ಜಾಸ್ತಿ ಆಗುವಂಥದ್ದು, ಆ ಕೋಪದಿಂದ ನಿಮ್ಮ ನಡ್ಕೊಳ್ತಕ್ಕಂಥ ನಿಮ್ಮ ನಡೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತಕ್ಕಂಥದ್ದು, ಇದೆಲ್ಲ ಸಮಸ್ಯೆ ಆಗ್ಬೋದು. ಆದಷ್ಟು ಜಾಗೃತರಾಗಿರಿ, ಎಚ್ಚರಿಕೆಯಿಂದಿರಿ. ಹಾಗೆ ಕುಟುಂಬದ ಹಿರಿಯರು ಹೇಳುವಂಥ ಮಾತನ್ನು ಆಲಿಸಿ, ಅವ್ರು ಹೇಳುವ ಮಾತನ್ನು ಆಲಿಸಿ ಸರಿ ಅನಿಸಿದ್ರೆ ಅದರಂತೆ ನೀವು ನಡ್ಕೊಳ್ಳೋದು ಬಹಳ ಉತ್ತಮ. ದುಡುಕಬೇಡಿ, ದುಡುಕಿ ತೀರ್ಮಾನ ತಂದುಕೊಳ್ಬೇಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕನ್ಯಾ ರಾಶಿಯವರೆಗೂ ಕೂಡ ಇರ್ತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿದಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದೆ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭವನ್ನು ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ. ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ನಮಸ್ತೆ, ಚೆನ್ನಾಗಿದ್ದೀನಿ ಗುರುಜಿ. ನೀವು ಚೆನ್ನಾಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಸ್ವಾಮಿ, ಊರು ಬೇಡಿ. ಊರು ಬೇಡ ಅಮ್ಮ, ತಮ್ಮ ಹೆಸರು ತಿಳ್ಕೊಳ್ಬೋದಾ? ಬೇಡ ಸ್ವಾಮಿ, ದಯವಿಟ್ಟು ಪರಿಹಾರ ಹೇಳಿಲ್ಲ ಹೋದ್ಸಲ. ನಮ್ಗೆ ಈ ಸಲಿನಾರು ಪರಿಹಾರ ಹೇಳಿ ಸ್ವಾಮಿ, ಪ್ಲೀಸ್. ಅಯ್ಯೋ, ಸರಿ ಆಯ್ತು. ಸ್ವಾಮಿ, ನಾನು 15 ವರ್ಷದಿಂದನೂ ಕಷ್ಟಪಡ್ತಾ ಇದ್ದೀನಿ. ಗಂಡನ ಮನೆಗೆ ಹೋಗಿ ತುಂಬಾ ಖರ್ಚು ಮಾಡಿ ಮದುವೆ ಮಾಡಿದ್ದಾರೆ ತಂದೆ ತಾಯಿ. ಅವ್ರು ಹೇಳ್ದಂಗೆ ಕೇಳ್ಕೊ ಹೋದ್ರು ನನ್ಗೆ ಆ ಮನೇಲಿ ಇರ್ದಾಗ್ ಬಿಡ್ಲಿಲ್ಲ ಸ್ವಾಮಿ. ಮನೆ ಹೊಡೆದು ಈಚೆ ಕಳಿಸ್ಬಿಟ್ಟಿದ್ದಾರೆ. ಯಜಮಾನ್ರು ಹೇಳ್ದಂಗೆ ಕೇಳಿದ್ರು, ಅಕ್ಕ ಭಾವ ಎಲ್ಲರೂ ಹೇಳ್ದಂಗೆ ಕೇಳ್ತಾ ಇದೀವಿ. ನಮ್ ಮಾತ್ರ ಮನೆ ಒಳಗೆ ಕಿರಿಸ್ತಾ ಇಲ್ಲ ಸ್ವಾಮಿ. ಕರೆಕ್ಟ್ ತಾಯಿ, ನನಗೆ ಅರ್ಥ ಆಯ್ತು. ಕಳೆದ ಬಾರಿ ಎಲ್ಲೋ ಸಮಯದ ಅಭಾವದಿಂದ ಮೋಸ್ಟ್ಲಿ ಕರೆ ಸಂಪೂರ್ಣ ಆಗಿಲ್ಲ ಅನ್ಕೊಳ್ತೀನಿ. ಗುರುಜಿ ಅವರು ಇದ್ದಾರೆ ನಮ್ಮ ಜೊತೆ, ಮಾತಾಡಿ. ಏನಾರ ಪರಿಹಾರ ಹೇಳಿ ಸ್ವಾಮಿ. ನಮ್ಗೆ 15 ವರ್ಷದಿಂದನೂ ಇದೆ. ನಮ್ಗೆ ಅವಳಿ ಜೋಳಿ ಮಕ್ಕಳೆಲ್ಲ ತೆಗ್ಸಿದ್ದಾರೆ. ತುಂಬಾ ಶಿಕ್ಷೆ ಕೊಟ್ರು ನಾವ್ ಅಲ್ಲೇ ಬಾಳ್ಬೇಕು ಅಂತಾನೆ ಬಾಳ್ತಾ ಇದೀನಿ. ಆದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಬಟ್ಟೆ ಎಲ್ಲ ತುಂಬಿ ವಾಪಸ್ ಕಳಿಸ್ಬಿಟ್ಟಿದ್ದಾರೆ ಸ್ವಾಮಿ.
ಮಾತಾಡಿ ತಾಯಿ, ಗುರುಜಾರ್ ನಮ್ಮ ಜೊತೆ ಇದ್ದಾರೆ. ಹಲೋ ಹಲೋ, ಹೇಳಿ ಗುರುಜಿ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಮ್ಮ, ಚೆನ್ನಾಗಿದ್ದೀನಿ ತಾಯಿ. ಸ್ವಾಮೀಜಿ, ಏನು ಅಂತಾನೆ ಗೊತ್ತಾಯ್ತಲ್ಲ ಸ್ವಾಮಿ, ನಮ್ಮನೆಯವ್ರು ನಮ್ ಪರವಾಗಿ ಮಾತಾಡೋದೇ ಇಲ್ಲ. ನಾವ್ ಅವ್ರ ಮುಖಾಂತರ ಹೋದ್ರು ಏನು ಮಾತಾಡೋದೇ ಇಲ್ಲ. ಅವರು ಅವ್ರ ಅಮ್ಮ, ಅಕ್ಕ, ಭಾವ, ತಮ್ಮ, ತಮ್ಮನೇ ಈಗ ನೀವು ತವ್ರ ಮನೇಲಿ ಇದ್ದೀರಾ, ಗಂಡನ ಮನೇಲಿ ಇದ್ದೀರಾ? ಇಲ್ಲ ಸ್ವಾಮೀಜಿ, ತವ್ರ ಮನೇಲೇ ಇದ್ದೀನಿ. ಸುಮಾರು ವರ್ಷದಿಂದ ನಿಂಗೆ ಈ ಸಲ ಲಾಸ್ಟ್ ಅಲ್ಲಿ ಸೇರ್ಸ್ಕೊಳ್ಳೋದೇ ಇಲ್ಲ ಅಂತ ಹೇಳ್ತಾ ಇದಾರೆ. ಮದುವೆಗೆ ಎಷ್ಟು ವರ್ಷ ಆಯ್ತು ಸ್ವಾಮಿ? 15 ವರ್ಷ ಆಯ್ತು ಸ್ವಾಮಿ. 15 ವರ್ಷದಿಂದ ನಲ್ಲೇ ನ್ಯಾಯ ತೀರ್ಮಾನ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಜೀವನ ಮಾಡ್ತಿದ್ವಿ. ಏನ್ ಮಾಡಿದ್ರು ಈ ಸಲ ಮನೆ ಹೊಡೆದ್ಬಿಟ್ಟು ಮನೆ ಕಟ್ಕೊಡ್ತೀವಿ, ಲೋನ್ ಮಾಡ್ತೀವಿ, ಅದ್ ಮಾಡ್ತೀವಿ ಅಂದ್ರು. ಏನು ಆಮೇಲೆ ಈಗ ಏನಂತ ಇದಾರೆ ಅವರು ಏನಂತ ಇದಾರೆ, 20 ಲಕ್ಷ ಇಸ್ಕವ ಅಂತ ಹೇಳಿದ್ರು ಸ್ವಾಮಿ. ನಮ್ಮ ಅಪ್ಪನ ಮನೇಲಿ ಕೊಡಕ್ಕೆ ಇದಿಲ್ಲ ಅದಿಲ್ಲ ಅಂತ ಹೇಳಿದ್ಕೆ ಏನೋ ನೆಪ ಮಾಡಿ ಹೊಡೆದು ಕಳ್ಸ್ಬಿಟ್ಟಿದ್ದಾರೆ ಸ್ವಾಮಿ. ಈಗ ಅಲ್ಲಮ್ಮ, ನಾ ಹೇಳೋದು ಕೇಳಿಸ್ಕೊ ತಾಯಿ. ನಿನಗೆ ಸಂತಾನ ಇದೆಯಾ, ಮಕ್ಕಳಿದ್ಯಾ? ಸ್ವಾಮಿ, ಮಗ ಇದ್ದಾನೆ, ಒಬ್ನೇ ಮಗ. ಒಬ್ಬನೇ ಮಗ. ಎಷ್ಟು ವರ್ಷ ಮಗನಿಗೆ? 14 ವರ್ಷ ಸ್ವಾಮಿ. 14 ವರ್ಷ. ಈಗ ಮಗ ಅಲ್ಲಿದ್ದಾನ, ನಿಮ್ಮ ಹತ್ರ ಇದ್ದಾನ? ನನ್ ಜೊತೆನೆ ಇದ್ದಾನೆ ಸ್ವಾಮಿ. ಈಗ ನೀವು ನಿಮ್ಮ ತವ್ರ ಮನೇಲೆ ಅವನ್ನ ಶಾಲೆಗೆ ಹಾಕಿದ್ದೀರಾ? ಸ್ವಾಮಿ, ಇಲ್ಲಿಂದಾನೆ ಕಳಿಸ್ತಾ ಇದ್ದೀನಿ. ಎಲ್ಲೂ ಕೇಳಿದ್ವಿ, ಮಧ್ಯ ಟಿ.ಸಿ ಕೊಡಲ್ಲ ಅಂದ್ರು. ಆಮೇಲೆ ಇಲ್ಲಿಂದಾನೆ ಅಪ್ ಅಂಡ್ ಡೌನ್ ಮಾಡ್ತಾ ಇದ್ದಾನೆ ಸ್ವಾಮಿ. ಈಗ ಗಂಡದ ಮನೆಗೂ ಮತ್ತು ನಿಮ್ಮ ತವ್ರ ಮನೆಗೂ ತುಂಬಾ ದೂರ ಇದೆಯಾ? ಏನ್ ಸ್ವಾಮಿ? ಗಂಡದ ಮನೆಗೂ ನಿಮ್ಮ ಮನೆಗೂ, ನಿಮ್ಮ ತವ್ರ ಮನೆಗೂ ಸ್ವಲ್ಪ ಹತ್ರ ಇದೆಯಾ, ದೂರ ಇದೆಯಾ? ಹತ್ರ ಇದೆ ಸ್ವಾಮಿ, ಮೈಸೂರೇನೆ. ಒಂದೇ ಊರಲ್ಲೇ ಇದ್ದೀರಿ? ಇಲ್ಲ, ಒಂದೇ ಊರಲ್ಲಿಲ್ಲ, ರಾಮಕೃಷ್ಣ ನಗರದಲ್ಲಿ ಅವ್ರಿರೋದು, ನಾನಿರೋದು ಕಾಮನ್ಕೆರೆ ಉಂಡಿಲಿ ಸ್ವಾಮಿ. ಆದ್ರೆ ಮೈಸೂರು, ಎರಡು ಮೈಸೂರೇ ತಾನೆ? ಮೈಸೂರು ಡಿಸ್ಟಿಕ್ ಸ್ವಾಮಿ. ಇಷ್ಟು ಎದೆ ಉದ್ದಕ್ಕೂ ಬೆಳೆದು ನಿಂತಿರ್ತಕ್ಕಂಥ ಮಗ ಇದ್ದು ಅವ್ರು ಇಂಥ ಕೆಲಸ ಮಾಡ್ತಾ ಇದ್ದಾರಾ ಸ್ವಾಮಿ? ಅವ್ರ ಮಾತೇ ನಡಿಬೇಕು, ಅವ್ರು ಇದೇ ನಡಿಬೇಕು ಸ್ವಾಮಿ. ಅವ್ರು ಇದ್ದಾನೆ ನಡೆದ. ಅಪ್ಪನ ಮನೇಲಿ ಎಷ್ಟು ಅಂತ ದುಡ್ಡು ಕೊಡ್ತಾರೆ. 15 ವರ್ಷದಿಂದಾನೇ ಇಲ್ಲೇ ದುಡ್ಡು ಕೊಡೋದು, ಅಕ್ಕಿ ಕೊಡೋದು, ಮಗಂಗೆ ಸ್ಕೂಲ್ ಫೀಸ್ ಎಲ್ಲ ಮಾಡ್ತಾ ಇದ್ದಾರೆ ಸ್ವಾಮಿ. ಅವ್ರು ಏನ್ ಕೆಲಸ ಮಾಡ್ತಾರೆ ಮನೆಯವರು? ನಮ್ಮನೆಯವರು ಕೆಲಸ ಅದೇ ಅಂತ ಸುಳ್ಳು ಹೇಳ್ಕ ಮದ್ವೆ ಮಾಡಿದ್ದು. ಏನ್ ಕೆಲ್ಸನೂ ಇಲ್ಲ, ತಿರ್ಗಾಡ್ಕೊಂಡಿದ್ದಾರೆ ಸ್ವಾಮಿ. ಮತ್ತೆ ತಿರ್ಗಾಡ್ಕೊಂಡಿದ್ರೆ ಅವ್ರ ಜೀವನ ಏನಮ್ಮ? ಆಮೇಲೆ ಡ್ರಿಂಕ್ಸ್ ಮಾಡ್ತಾರೆ. ಇನ್ನೊಂದು ಸಂಬಂಧ ಇದೆ ಅವ್ರಿಗೆ. ಒಳ್ಳೇದಾಯ್ತಲ್ಲ, ಮತ್ತೆಲ್ಲ ಕರೆಕ್ಟ್ ಆಗಿದೆ. ಡ್ರಿಂಕ್ಸ್ ಮಾಡೋದೇನು ಸುಮ್ಮನೆ ಅಲ್ಲ, ಅದು ಒಂದು ದೊಡ್ಡ ಕೆಲಸನೇ. ಯಾಕೆಂದ್ರೆ ಸರ್ಕಾರ ಉದ್ಧಾರ ಮಾಡ್ಬೇಕಲ್ಲಮ್ಮ. ಎಲ್ಲ ರೀತಿನೂ ಹೇಳ್ದ ಸ್ವಾಮಿ. ನಾವು ಕಾಲೆಲ್ಲ ಕಟ್ಕೊಂಡ್ ಕೇಳಿದ್ವಿ. ಅವ್ರು ಏನಕ್ಕೂ ಬಗ್ಗಲ್ಲ ಸ್ವಾಮಿ. ಅದಕ್ಕೆ ನಾವು ನನ್ ಮಗ ಚೆನ್ನಾಗಿರದ, ಸಂತೋಷವಾಗಿರದ, ಹಿಂಗಾರು ಬುಡಿ 14 ವರ್ಷನೇ ಕಳ್ದ್ಬಿಟ್ಟವ್ರೆ. ಮಗ ದೊಡ್ಡವನಾಯ್ತಾನೆ, ಚೆನ್ನಾಗಿ ಜೀವನ ಮಾಡ್ಕೊ ಹೋಗದ ಅಂತ ನಾವು ನಮ್ ತಂದೆ ಮನೆಯಿಂದ ಎಲ್ಲಾ ಕೊಡ್ತಾ ಇದ್ವು ಸ್ವಾಮಿ. ಅಕ್ಕಿ ಎಲ್ಲ ಪ್ರತಿಯೊಂದು ತಂದೆ ಮನೆಯಲ್ಲೇ ಬರ್ತಿದ್ವು. ಹಂಗಾರು ಜೀವನ ಮಾಡ್ಕೋಗದ. ಕೆಟ್ಟ ಬಂದ್ರೆ ಅಪ್ಪನ ಮನೆಗೆ ಆಡ್ಕತಾರೆ ಅಂತ ನಾವು ಜೀವನ ಮಾಡ್ತಾ ಇದೀವಿ ಸ್ವಾಮಿ. ಹಂಗಾರು ಇರಾಕ್ ಬಿಡ್ತಾ ಇಲ್ಲ ನಮ್ನ. ಈಗ ಅಮ್ಮನ ಮನೇಲಿ ಇದ್ದೀರಿ? ಏನ್ ಸ್ವಾಮಿ? ನೀವು ಎಷ್ಟು ಒಬ್ರೇ ಮಗಳ ಅಥವಾ ನಿಮ್ ಹಿಂದೆ ಮುಂದೆ ಇದ್ದಾರಾ? ಇಲ್ಲ ಸ್ವಾಮಿ, ನಮ್ಗೆ ನಾನೇ ಕೊನೆಯವಳು, ಅಕ್ಕ ಫಸ್ಟ್, ಅಣ್ಣ 2, ನಾನೇ 3ನೇವಳು ಸ್ವಾಮಿ. ಅವ್ರೆಲ್ಲ ಚೆನ್ನಾಗಿದ್ದಾರೆ ಸ್ವಾಮಿ, ನಂದೇನೆ. ನಿಮ್ದು ಸರಿ ಹೋಗುತ್ತೆ, ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಮನೆಯವ್ರು ಚೆನ್ನಾಗಿ ಆಗ್ತಾರೆ. ಹುಷಾರೇ ಇಲ್ಲ ನನ್ನಿಂದ ಸ್ವಾಮಿ. ತುಂಬಾ ಯೋಚನೆ ಮಾಡಿ ತುಂಬಾ ಕಷ್ಟ ಪಡ್ತಾ ಇದ್ದಾರೆ ಅವ್ರಿಗೆ. ಕರೆಕ್ಟ್ ಅಮ್ಮ, ಇದು ಯಾರಿಗಾದ್ರೂ ಸಮಸ್ಯೆನೆ. ಎಷ್ಟೇ ವಯಸ್ಸಾದ್ರೂ ಸಹಿತ ನೀವು ಮಕ್ಕಳೇ ಅಲ್ವಾ ತಂದೆ ತಾಯಿಗೆ. ನಿಮ್ಮ ವಯಸ್ಸಾಗಿ ನಿಮ್ಮ ಮಕ್ಕಳಾದ್ರೂ ಸಹಿತ ನೀವು ಮಕ್ಕಳೇ ಆಗಿರ್ತೀರಿ. ನೀವು ದೊಡ್ಡವರಾಗ್ಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನಿಮ್ಮ ಕಷ್ಟಕ್ಕೆ ನಿಮ್ಮ ಸ್ವರತರಂಗ ನೋಡಿದ್ರೆ, ನಿಮ್ಮ ಸ್ವರತರಂಗದಲ್ಲಿ ಬರ್ತಕ್ಕಂತಹ ಫೆಬ್ರವರಿ 18ನೇ ತಾರೀಕು ದಾಟ್ಲಿ. ಈ ಫೆಬ್ರವರಿ 18 ದಾಟಿದ್ರೆ ನಿಮ್ಮ ಮನೆಯವರೇ ನಿನ್ನ ಬಂದು ಕರ್ಕೊಂಡು ಹೋಗ್ತಾರೆ. ಸ್ವಾಮಿ, ನಿಮ್ ಬಾಯಿ ಅಡ್ಕಿಂದಂಗ ಆಗ್ಬಿಟ್ರೆ ಸ್ವಾಮಿ ಸಾಕು ಸ್ವಾಮಿ. ನಾನು ತುಂಬಾ ಖುಷಿ ಪಡ್ತೀನಿ. ಖಂಡಿತ. ನಾನು ಒಂದಿನೂ ಕರ್ದಿಲ್ಲ ಸ್ವಾಮಿ ನಮ್ನ ಬಾ ಅಂತ. ಈಗ ನಾ ಹೇಳ್ತಾ ಇದ್ದೀನಮ್ಮ, ಫೆಬ್ರವರಿ 18 ದಾಟಿದ್ರೆ ನಿನ್ನ ಸ್ವರತರಂಗ ಪ್ರಕಾರ ಅವರೇ, ನಿಮ್ಮ ಮನೆಯವರೇ ಬಂದು ನೀನು ಕರ್ಕೊಂಡು ಹೋಗ್ತಾರೆ. ಹಾಗಂತ ನೀನು ಅಲ್ಲಿವರೆಗೂ ಕಾಯೋದು ಬೇಡ, ನೀನೇ ಫೋನ್ ಮಾಡಿ. ಯಾಕೆಂದರೆ ಮಕ್ಕಳು ದೊಡ್ಡವರು ಆಗ್ತಾ ಇದ್ದಾರೆ. ಅಂತಹ ದೊಡ್ಡ ಮಗನ ಇಟ್ಕೊಂಡು ನಾವು ಈ ಥರ ಎಲ್ಲ ಪ್ರತ್ಯೇಕವಾಗಿರ್ತಕ್ಕಂಥದ್ದು, ಅವ್ರನ್ನ ಅವ್ರ ದಾರಿಗೆ ಬಿಡ್ತಕ್ಕಂಥದ್ದು, ಅವ್ರು ಹೋದ ದಾರಿಗೆ ಅವ್ರನ್ನ ಬಿಟ್ಟರೆ ಮಲ್ಕೊಳ್ಳೋರ್ಗೆ ಹಾಸಿಗೆ ಹಾಸ್ಕೊಟ್ಟಂಗೆ ಆಗ್ಬಿಡುತ್ತೆ. ಅದಾಗಬಾರ್ದು. ಆದಷ್ಟು ಫೋನ್ ಮಾಡಿದ್ವಿ ಸ್ವಾಮಿ, ಮಾತಾಡಲ್ಲ, ಪಿಕ್ ಮಾಡಲ್ಲ, ಒಂಥರ ರ್ಯಾಶ್ ಆಗಿ ಮಾತಾಡೋದು. ನಿನ್ಗೂ ನಂಗೂ ಸಂಬಂಧ ಇಲ್ಲ, ಸತ್ತೋಗ್ಬಿಟ್ಟಿದ್ದೀರಿ ಅಂತ ಹೇಳಿದ್ರು ಸ್ವಾಮಿ. ಫೋನ್ ಮಾಡಿದ್ವಿ, ನೀವ್ ಸತ್ರೆ ನಾ ಬರಲ್ಲ, ನಾ ಸತ್ರೆ ನೀವ್ ಬರ್ಬೇಡಿ ಅಂದ್ರು ಸ್ವಾಮಿ. ನಿಮ್ಮ ಮಾವನವ್ರು ಏನ್ ಕೆಲಸ ಮಾಡ್ತಿದ್ರಮ್ಮ? ಸ್ವಾಮಿ, ಮಾವನವ್ರು ತೀರೋಗಿದ್ದಾರೆ, ಅತ್ತೆಯವರು ಇದ್ದಾರೆ. ಅತ್ತೆಯವರು ಏನು ಸಪೋರ್ಟ್ ಮಾಡಲ್ಲ ಸ್ವಾಮಿ. ಏನ್ ಮಾಡಿದ್ರು ನನ್ ಸೊಸೆ ಒಳ್ಳೆಯವಳು ಅಂತ ಹೇಳಲ್ಲ ಸ್ವಾಮಿ. ಅವ್ರಿಗೆ ಒಂದ್ ಚೂರು ಎಳ್ಳಷ್ಟು ಕೆಡಕ್ ಬರ್ದೋದಂಗೆ ನಮ್
ಜೀವನ ಮಾಡ್ಕೊಂಡು ಹೋಯ್ತಾ ಇದ್ದೀನಿ ಸ್ವಾಮಿ. ನಾನು ಹೇಳೋದು ಕೇಳಮ್ಮ, ನೀನು ಅವ್ರಿಗೆ ಒಳ್ಳೇದು ಮಾಡೋದು ಅವ್ರು ನಿಂಗೆ ಒಳ್ಳೇದು ಮಾಡೋದು ಬೇಡ. ಸ್ವಾಮಿ. ಈಗ ಮಾವನ ಮನೆ ಆಸ್ತಿ ಚೆನ್ನಾಗಿದ್ದು ಮಗ ಆಸ್ತಿನ ದಿನ ಬೆಳಗಾರ ಆಸ್ತಿ ಕರಗಿಸ್ಕೊಂಡು ಜೀವನ ಮಾಡ್ತಾ ಇರೋದಾ? ಯಾಕೆಂದ್ರೆ ಏನು ಉದ್ಯೋಗ ಇಲ್ಲ ಅಂದ್ರೆ ಅವ್ನ ಕತೆ ಏನು, ಮತ್ತೆ ಜೀವನ ಹೇಗೆ? ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಯ್ತಲ್ಲ ಸ್ವಾಮಿ. ಸಾಯಂಕಾಲ ಕುಡಿಲಿಕ್ಕೆ ದುಡ್ಡು ಯಾರು ಕೊಡಬೇಕು ಸ್ವಾಮಿ? ಯಾರು ತಮ್ಮನ ಅಂಗಡಿಲಿ ಕೆಲ್ಸಕ್ಕಿದ್ದಾರೆ, ಅವ್ರು 300 ರೂಪಾಯಿ ಕೊಡ್ತಾರೆ, ಅವ್ರು ಕೊಡ್ಕತಾರೆ ಸ್ವಾಮಿ. ಸಾಕು, 300 ರೂಪಾಯಿ ಕೊಡಿದ್ರೆ ದಿನ ಆಯ್ತು, ಮನುಷ್ಯ ಎಲ್ಲನಲ್ಲಿ ಬೀಳೋದೆ. ಅವ್ರ ತಮ್ಮ ಅವ್ರಿಗೆ ಬುದ್ಧಿನೇ ಹೇಳಲ್ಲ. ನಾವೇನಾರ ಕೇಳಕೋರಿ ನಮ್ದೇ ತಪ್ಪು ಅಂತ ಒಡಿಯಕ್ ಬರೋದು ಸ್ವಾಮಿ. ನಮ್ ತಂದೆ ಮನೆಯವ್ರಿಗೂ ಒಡಿಯಕ್ ಬರ್ತಾರೆ ಕೇಳಕ್ ಹೋಗಿದ್ಕೆ. ನೋಡಮ್ಮ, ನಮ್ಮ ಅಣ್ಣ ಕೇಳಿಕ್ ಹೋಗಿದ್ಕೆ ನಮ್ಮ ಅಣ್ಣಂಗೂ ನಮ್ಮ ಅಮ್ಮಂಗೂ ಇಬ್ರಿಗೂ ಹೊಡೆದಿದ್ದಾರೆ. ನಾನು ಹೇಳೋದು ಕೇಳಿಸ್ಕೊಮ್ಮ, ಈ ದೇಶದ ಪದ್ಧತಿ ಒಂದಿದೆ ಅಮ್ಮ. ಈ ದೇಶದ ಪದ್ಧತಿ ಏನಂದ್ರೆ ಅವಿದ್ಯಾವಂತ ಅವಿದ್ಯಾವಂತನಾಗೇ ಇರಬೇಕು. ಅವಿದ್ಯಾವಂತನಾಗಿದ್ರೆ ಅವನು ವಿದ್ಯಾವಂತ, ಅವನು ಮೇಲ್ಗೈ ಸಾಧಿಸ್ಲಿಕ್ಕಾಗತ್ತೆ. ಹಾಗೆ ಇವನಲ್ಲಿರ್ತಕ್ಕಂಥ ಮೂರ್ಖತನ, ನಿಮ್ಮ ಮನೆಯವರ ಮೂರ್ಖತನವಾಗಿ 300 ರೂಪಾಯಿ ತಗೊಂಡು ರಾತ್ರಿ ಫುಲ್ ಟೈಟಾಗಿ ಎಲ್ಲೋ ಒಂದು ಮೂಲೆಗೆ ಮಲ್ಕೊಳ್ಳೋದ್ರಿಂದ ಬೆಳಿಗ್ಗೆ ಇದ್ರೆ ಅಲ್ಲಿ ಅಂಗಡಿ ಕೆಲಸ ಮಾಡೋಕ್ಕೆ ಜನ ಬೇಕಲ್ಲ. ಇವನು ಬುದ್ಧಿವಂತನಾಗ್ಬಿಟ್ರೆ, ನಿಮ್ಮ ಮನೆಯವರು ಬುದ್ಧಿವಂತರಾದರೆ ಹೊರಗಡೆ ಇಲ್ಲೇ ಬೇರೆ ಕಡೆ ದುಡಿತಾರೆ. 300 ರೂಪಾಯಿ ಬೇಡಪ್ಪ, ನನ್ನ ಯೋಗ್ಯತೆ ಇವತ್ತು 1000 ರೂಪಾಯಿ ದುಡಿಯೋ ಯೋಗ್ಯತೆ ಇದೆ ನನಗೆ, 1000 ರೂಪಾಯಿಗೆ ಆಚೆ ಹೋಗ್ತೀನಿ ಅಂತಾರೆ. ಇಂಥ ಪರಿಸ್ಥಿತಿ ಇದೆ. ಆಗ್ಲಿರು, ಚಿಂತೆ ಮಾಡಬೇಡ. ನಿನ್ನ ಸ್ವರತರಂಗ ಪ್ರಕಾರ ಈ ಫೆಬ್ರವರಿಗೂ ಸ್ವಲ್ಪ ಟೈಮ್ ಸರಿ ಇಲ್ಲ. ಫೆಬ್ರವರಿ ಆದ ತಕ್ಷಣ ಖಂಡಿತ ನಿಮ್ಮ ಮನೆಯವರು ನೀವೆಲ್ಲ ಒಂದಾಗ್ತೀರಿ, ಒಳ್ಳೇದಾಗುತ್ತೆ, ನಿಮ್ಮ ಸಂಸಾರ ಸರಿ ಹೋಗುತ್ತೆ, ಒಳ್ಳೇದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಕನ್ಯಾ ರಾಶಿಯವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ ಗುರುಗಳು. ಇನ್ನು ಈಗ ತುಲಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸ್ತಾ ಹೋಗಬೇಕು ಗುರುಗಳೇ. ತುಲಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸ್ಕೊಂಡು ಖಂಡಿತ. ಇನ್ನು ತುಲಾ ರಾಶಿ, ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಎಲ್ಲ ಕಡೆಯಿಂದಲೂ ಒಂದಷ್ಟು ಭಗವಂತ ಕೈ ಹಿಡಿದು ನಡೆಸುವಂಥ ಕಾಲ. ಇವತ್ತು ಗುರುವಾರ, ಅದರಲ್ಲೂ ತಾಯಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡತಕ್ಕಂಥ ವಾರ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ತೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಈ ಶುಭ ದಿನ ತಾವು ಏನು ಅಂದುಕೊಂಡ್ರೂ ಕಾರ್ಯಸಿದ್ಧಿ ಆಗುತ್ತೆ. ಹಾಗಾಗಿ ಇವತ್ತು ಸ್ವಲ್ಪ ಮಟ್ಟಿಗೆ ನೀವು ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿ ನಿಮ್ಮ ಚಿಂತನೆಗಳನ್ನು ಸರಿಯಾದ ರೀತಿ ಆಲೋಚನೆ ಮಾಡಿದ್ರೆ ಅದರ ಫಲಾಫಲಗಳನ್ನು ಶೀಘ್ರವಾಗಿ ಸಿದ್ಧಿಪಡಿಸ್ಕೊಳ್ಬೋದು. ತುಲಾರಾಶಿಯಲ್ಲಿರ್ತಕ್ಕಂಥವರು ಇವತ್ತು ಸಾಧ್ಯವಾದರೆ ಸಣ್ಣ ಪುಟ್ಟ ಮಕ್ಕಳಿಗೆ ಏನಾದರೂ ತಿಂಡಿ ತಿನಿಸನ್ನು ಕೊಟ್ಟು ಒಂದು ಚಿಟಿಗೆಯಷ್ಟು ಉದ್ದಿನಬೇಳೆ, ಒಂದು ಚಿಟಿಗೆಯಷ್ಟು ಹೆಸರುಬೇಳೆ, ಎರಡೂ ಧಾನ್ಯವನ್ನು ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಆದಷ್ಟು ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರು ಮಾತು ಕಡಿಮೆ ಮಾಡಿ ಕೆಲಸ ಜಾಸ್ತಿ ಮಾಡಬೇಕು. ಆ ಕೆಲಸ, ನೀವು ಮಾಡುವಂಥ ಕೆಲಸ ಸಾಧ್ಯವಾದಷ್ಟು ಗೌಪ್ಯತೆ ಇರಬೇಕು. ಕೆಲಸ ಪರಿಪಕ್ವವಾಗಿ ಪೂರ್ತಿ ಆಗೋ ತನಕ ಆ ಕೆಲಸದ ಬಗ್ಗೆ ಮತ್ತೊಬ್ಬರಿಗೆ ರಹಸ್ಯವನ್ನು ತಾವು ಹೇಳಬಾರ್ದು. ಹೀಗೆ ಮಾಡೋದ್ರಿಂದಲೇ ತುಂಬ ಅನುಕೂಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಪ್ರಗತಿಯನ್ನು ಕಾಣ್ತೀರಿ, ಒಳ್ಳೆಯ ಫಲಾಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ತಾವು ಅಂದುಕೊಂಡದಕ್ಕಿಂತ ಹೆಚ್ಚಿನಾಗಿ ಕಾರ್ಯಸಿದ್ಧಿಯನ್ನು ಮಾಡ್ಕೊಳ್ತೀರಿ. ಇವತ್ತು ತಾವು ಏನು ಸಂಕಲ್ಪ ಮಾಡಿದ್ರೂ ಸಂಕಲ್ಪವನ್ನು ಪರಿಪೂರ್ತಿಯಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಇವತ್ತು ನೀವು ಮಾಡುವಂಥ ಕೆಲಸದಲ್ಲಿ ಒಂದು ಅಡ್ಡಿ ಆತಂಕ ಅಂತಕ್ಕಂಥದ್ದು ಎದುರಾಗ್ಬೋದು. ಆದಷ್ಟು ಇವತ್ತಿನ ದಿವಸ ಯಾರೊಬ್ಬರ ಮಾತುಗೂ ಸಹಿತ ನೀವು ಸೊಪ್ಪು ಹಾಕ್ತೀರಾ, ಯಾರ ಮಾತನ್ನು ಹೆಚ್ಚಾಗಿ ಆಲಿಸ್ತೀರಾ, ನಿಮಗೆ ಸರಿ ಅನಿಸೋದನ್ನಷ್ಟೇ ನೀವು ಮಾಡ್ತಾ ಹೊಂದೇ ನಡೆದ್ರೆ ಖಂಡಿತ ಒಳಿತಾಗುತ್ತೆ. ಅದರಲ್ಲಿ ಸಣ್ಣ ಮಕ್ಕಳಿದ್ದರೆ ಆ ಮಕ್ಕಳ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕು. ವಯಸ್ಸಾಗಿರ್ತಕ್ಕಂಥ ಹಿರಿಯರು ಹೇಳುವಂಥ ಮಾತನ್ನು ಆಲಿಸಬೇಕು. ಹಾಗೆ ಏನೇ ವ್ಯಾಪಾರ ವ್ಯವಹಾರ ಮಾಡಿ, ಏನೇ ಹಣಕಾಸಿನ ಟ್ರಾನ್ಸಾಕ್ಷನ್ ಮಾಡಿದ್ರೂ ಅದನ್ನು ಸ್ವಲ್ಪ ಗೌಪ್ಯತೆ ಕಾಪಾಡಿಕೊಳ್ತಕ್ಕಂಥದ್ದು ಭಾಳಷ್ಟು ಉತ್ತಮ. ಇದರಿಂದ ವೃಶ್ಚಿಕ ರಾಶಿಯವರಿಗೆ ಒಂದಷ್ಟು ಅನುಕೂಲವನ್ನೇ ತಾವು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಇನ್ನು ಧನುರಾಶಿ, ಧನುಲಗ್ನದಲ್ಲಿರ್ತಕ್ಕಂಥವರಿಗೆ ಗುರು ಮತ್ತು ಬುಧ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ತುಂಬ ದಿನಗಳ ನಂತರ ಇಂತಹದ್ದೊಂದು ಅದೃಷ್ಟವಾದಂಥ ದಿನ ಅಂದರೂ ತಪ್ಪಾಗೋದಿಲ್ಲ. ಇವತ್ತು ಮಧ್ಯಾಹ್ನ 2 ಗಂಟೆವರೆಗೂ ತಾವು ಅಂದುಕೊಂಡಿದ್ದನ್ನೇ ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ಯಾವುದೇ ಒಂದು ಫಲಾಫಲಗಳಾಗಲಿ, ತಾವು ಏನು ಅಂದುಕೊಂಡಿದ್ದೀರೋ, ಏನು ಮಾಡಬೇಕು ಅಂದ್ಕೊಂಡಿದ್ದೀರೋ, ಯಾವುದು ಸರಿಯಾದಂಥ ದಾರಿಯಲ್ಲಿ ತಾವಿದ್ದೀರೋ ಆ ದಾರಿಯನ್ನು ನೀವು ಆಯ್ಕೆ ಮಾಡ್ಕೋಬೋದು. ಇವತ್ತು ವ್ಯಾಪಾರ, ವ್ಯವಹಾರ, ಕೆಲಸ ಕಾರ್ಯಗಳು, ಆಫೀಸುಗಳಲ್ಲಿ ಕೆಲಸ ಮಾಡ್ತಕ್ಕಂಥದ್ದು, ಜೊತೆಗೆ ಹೊಸದಾಗಿ ಇನ್ನೂ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ತಾವು ಅಂದುಕೊಂಡ್ರು ಆ ಕಾರ್ಯಸಿದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗಾಗಿ ಇವತ್ತು ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡ್ತಾ ಲಕ್ಷ್ಮೀ ವೆಂಕಟೇಶ್ವರರ ಆರಾಧನೆ ನಡೆಸೋದ್ರಿಂದ ಇನ್ನಷ್ಟು ವಿಶೇಷವಾದಂಥ ಫಲವನ್ನೇ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಧನುರ್ ರಾಶಿಯವರೆಗೂ ಕೂಡ ಇರ್ತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿದಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಈಗ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಗುರುಜಿ, ನೀವು ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾನು ಬೆಂಗಳೂರಿಂದನೇ ಗುರುಜಿ. ಬ್ಯಾಂಗ್ಳೂರಿಂದನೇ. ಅಮ್ಮ, ತಮ್ಮ ಹೆಸರು? ನನ್ನ ಹೆಸರು ಐಶ್ವರ್ಯ ಅಂತ ಗುರುಜಿ. ಐಶ್ವರ್ಯ ಅಂತ ಹೇಳಿ ಗುರುಜಾರ್ ನಮ್ಮ ಜೊತೆ ಇದ್ದಾರೆ. ಅಮ್ಮ, ಮಾತಾಡಿ ತಾಯಿ. ಹಲೋ. ಹಲೋ, ನಮಸ್ತೆ ತಾಯಿ, ಹೇಳಮ್ಮ.
ನಮಸ್ತೆ ಗುರುಜಿ, ಹೇಗಿದ್ದೀರಾ ಗುರುಜಿ? ಚೆನ್ನಾಗಿದ್ದೀನಿ ಮಗು, ಹೇಳಿಮ್ಮ. ನಾನು ನನ್ನ ಕೆಲಸದ ಬಗ್ಗೆ ಕೇಳಬೇಕಾಗಿತ್ತು ಗುರುಜಿ. ನಾನು ಗೌರ್ಮೆಂಟ್ ಜಾಬ್ ಬಗ್ಗೆ ಟ್ರೈ ಮಾಡ್ತಿದ್ದೀನಿ. ಗೌರ್ಮೆಂಟ್ ಜಾಬ್ ಮಾಡಬೇಕು ಅಂತಾನೆ ಇದ್ದೀನಿ ಗುರುಜಿ, ಅದಕ್ಕೋಸ್ಕರನೇ ಪ್ರಿಪೇರ್ ಆಗ್ತಿದ್ದೀನಿ. 2-3 ಎಕ್ಸಾಮ್ ಬರ್ತಿದ್ದೀನಿ ಗುರುಜಿ, ಅದು ಆಗ್ತಿಲ್ಲ. ಆಗುತ್ತಾ ಆಗಲ್ವಾ ಅಂತ ಗುರುಜಿ? ಖಂಡಿತ ಕಾರ್ಯಸಿದ್ಧಿ ಆಗತ್ತೆ ನಿನಗೆ. ಆ ಸರ್ಕಾರದನ್ನು ತಿನ್ನೋ ಯೋಗ ಫಲ ಇದೆ. ಸ್ವಲ್ಪ ಶ್ರಮ ಪಡು, ನಿನ್ನ ಶ್ರಮಕ್ಕೆ ತಕ್ಕ ಪ್ರತಿಫಲ ಖಂಡಿತ ಕಾರ್ಯಸಿದ್ಧಿ ಆಗತ್ತೆ. ಈಗಂತೂ ಬಹಳ ಒಳ್ಳೆ ಕಾಲ ಇದು. ಏನಾದರೂ ಅನುಷ್ಠಾನ ಮಾಡಬೇಕಾ ಗುರುಜಿ? ಅದಕ್ಕೋಸ್ಕರ ಅನುಷ್ಠಾನ ಅನ್ನೋದಕ್ಕಿಂತ ಒಂದು 4 ಭಾನುವಾರ ಅಶ್ವತ್ಥ ಪ್ರಾರ್ಥನೆ ಮಾಡಿ, ಅಶ್ವತ್ಥ ವೃಕ್ಷದ ಹತ್ರ ಪ್ರಾರ್ಥನೆ ಮಾಡು. 2 ಮುಟ್ಟದಿರ ಮುನಿ ಕಡ್ಡಿಗಳು ತಗೋ, ಸಣ್ಣದು ಮುಟ್ಟದಿರ ಮನೆ ಟಚ್ಮಿನಾಟ್. ಆ ಟಚ್ಮಿನಾಟ್ ಅಂತಕ್ಕಂಥದ್ರ ಕಡ್ಡಿ ತಗೊಂಡು ನಿನ್ನ ಬಲಹಸ್ತದಲ್ಲಿ ಇಟ್ಕೊಂಡು, ಸಾಧ್ಯವಾದರೆ ಎಲ್ಲಾದರೂ ಅಂಕೋಲ ಗಿಡ ಇದ್ದರೆ ನೋಡು, ಅಂಕೋಲ ಮರ ಇದ್ದರೆ ಆ ಅಂಕೋಲ ಮರಕ್ಕೆ 3 ಪ್ರದಕ್ಷಿಣೆ ಹಾಕೋದ್ರಿಂದ, ಅಂದರೆ ನಿನ್ನ ಬಲಹಸ್ತದಲ್ಲಿ ಟಚ್ಮಿನಾಟ್ ಮುಟ್ಟದಿರ ಮನೆ ಒಂದು ಸಣ್ಣದೊಂದು ಕಡ್ಡಿ ಇಟ್ಕೊಂಡು ಆ ಕಡ್ಡಿ ನಿನ್ನ ಬಲಹಸ್ತದಲ್ಲಿರಬೇಕು. ಅಂಕೋಲ ವೃಕ್ಷಕ್ಕೆ 3 ಪ್ರದಕ್ಷಿಣೆ ಮಾಡಬೇಕು. ಆಗ ಅದು ಕಾರ್ಯಸಿದ್ಧಿ ಆಗುತ್ತೆ. ನೀನು ಅಂದುಕೊಂಡಿದ್ದಂಥ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಪ್ರಗತಿ ಕಾಣುತ್ತೆ ಮತ್ತು ನಿನ್ನ ಒಂದು ಸ್ವರತರಂಗ ಪ್ರಕಾರ ಪ್ರಸ್ತುತ ಇರತಕ್ಕಂಥ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಪರಿಹಾರ ಅದಾಗುತ್ತೆ. ಇದನ್ನು ಮಾಡು ಗುರುಜಿ. ನಮ್ಮಮ್ಮ ನಿಮ್ಮ ಜೊತೆ ಮಾತಾಡಬೇಕು ಅಂತಿದ್ದಾರೆ ಗುರುಜಿ, ಅವ್ರ ಜೊತೆ ಮಾತಾಡಿ ಪ್ಲೀಸ್. ಕೊಡಮ್ಮ. ಹಲೋ, ನಮಸ್ತೆ ತಾಯಿ. ನಮಸ್ಕಾರ ಗುರುಗಳೇ. ಹೇಳಮ್ಮ. ಅವಳ ಮದ್ವೆ, ನನ್ನ ಮಗಳ ಮದ್ವೆ ಬಗ್ಗೆನೂ ಯೋಚನೆ ಮಾಡ್ತಾ ಇದ್ದೀವಿ, ಆಗುತ್ತಾ ಹೆಂಗೆ? ಅವಳು ಕೆಲಸ ಟ್ರೈ ಮಾಡ್ತಾ ಇದ್ದಾಳೆ. ನಾನು ಇವಾಗ ಏಜ್ ಆಯ್ತು, ಮದ್ವೆ ಮಾಡೋಣ ಅಂತ ಇದ್ದೀನಿ. ನೀವು ಮದುವೆ ಬಗ್ಗೆ ದೊಡ್ಡವರು ಯೋಚನೆ ಮಾಡಬೇಕಾದ್ದು ಮದುವೆ ಬಗ್ಗೆನೇ. ನಿಮ್ಮ ಆಲೋಚನೆ ಸರಿಯಾಗಿದೆ. ಆದಷ್ಟು ಬೇಗ ಆಕೆಗೆ ಒಳ್ಳೆ ವರ ಬರುತ್ತೆ. ಆದಷ್ಟು ಬೇಗನೆ ಮದುವೆ ಮಾಡಿ ಮುಗಿಸಿ. ಉದ್ಯೋಗ ಅನ್ನೋದು ನೋಡಮ್ಮ, ಉದ್ಯೋಗ ಕೆಲಸ ಅಂತಕ್ಕಂಥದ್ದು ಅವಳ ಪ್ರಯತ್ನ. ಆದರೆ ಮದುವೆ ಮಾಡಬೇಕಾದ್ದು ನಿಮ್ಮ ಜವಾಬ್ದಾರಿ. ಆದಷ್ಟು ಬೇಗ ಅವಳನ್ನು ಒಂದು ಒಳ್ಳೆ ದಾರಿ ಸೇರಿಸುವಂಥದ್ದು, ಒಳ್ಳೆ ಮನೆಗೆ ಕಳಿಸ್ಬೇಕಾದ್ದು ನಿಮ್ಮ ಧರ್ಮ ಇದೆ. ಅದಕ್ಕಾಗಿ ಪ್ರಯತ್ನ ಮಾಡಿ. ಕರೆಕ್ಟ್ ಟೈಮ್ ಇದು. ಜನವರಿ 14 ಸಂಕ್ರಾಂತಿ ಆದ ನಂತರ ಆಕೆ ಜಾತಕದಲ್ಲಿ ಮತ್ತಷ್ಟು ಬಲ ಇರುತ್ತೆ. ಆ ಸಮಯದಲ್ಲಿ ಮದುವೆ ಸೆಟ್ ಆಗುತ್ತೆ. ಒಳ್ಳೆಯದಾಗಲಿ. ಒಂದೇ ಇವಾಗ ಬಂದಿತ್ತು ಒಂದು ಪ್ರಪೋಸಲ್, ನಾವು ನೋಡಿದ್ವಿ. ಅದು ಸರಿ ಇದೆಯಾ ಸರಿ ಇದೆಲ್ಲ ಅಂತ ಅರ್ಧಂಬರ್ಧ ಜೀವ ಇದೆ. ಅದಕ್ಕೆ ಏನು ಮಾಡೋದು ಅಂತ ನಾನು ಹೇಳೋದು ಅದೇನಮ್ಮ, ಈಗ ಅವಳಿಗೆ ಜನವರಿ 14 ಆದ ಮೇಲೆ ಆಕೆ ಜಾತಕದಲ್ಲಿ ಮತ್ತಷ್ಟು ಬಲ ಬರುತ್ತೆ. ಈಗ ಇನ್ನು ಈ ಮಾಸದಲ್ಲಂತೂ ಇನ್ನೇನು ಯಾವುದೂ ಹೊಸ ಸಂಬಂಧ ನೋಡೋಂಗಿಲ್ಲ, ಮಾತುಕತೆ ಇಲ್ಲ. ಹಾಗೂ ಈಗ ಅಂದರೆ ಇನ್ನು ಧನುರ್ಮಾಸ ಎದುರಾಗಿಬಿಡುತ್ತೆ. ಅದಕ್ಕೋಸ್ಕರ ಹಾಗೂ ಈಗ ಬಿಟ್ಟು ಜನವರಿ 14 ಆಗ್ತಿದ್ದ ಹಾಗೆ ನಿಮ್ಮ ಮಗಳ ಸ್ವರತರಂಗ ಪ್ರಕಾರ ಸಂಪೂರ್ಣವಾಗಿ ಗುರು ಚೆನ್ನಾಗಿರ್ತಾನೆ. ಆಗ ಬರುವಂಥ ಸಂಬಂಧ ಅಥವಾ ಈಗಿದ್ರೂ ಆ ಸನ್ನಿವೇಶಕ್ಕೆ ಎಲ್ಲವೂ ಸಹಿತ ಸರಿ ಅನಿಸುತ್ತೆ. ಆಗ ನೀವು ಮುಂದುವರಿಸಿ. ಒಳ್ಳೆಯದಾಗಲಿ ಗುರುಗಳೇ. ಮಕರ ರಾಶಿಯಿಂದ ರಾಶಿ ಫಲಗಳು. ಖಂಡಿತ ಧನುರಾಶಿಗೆ ಗುರು ಚೆನ್ನಾಗಿದ್ದಾನೆ. ಆದರೆ ಮಕರ ರಾಶಿಗೆ ಶನಿ ಈಗ ಸ್ವಲ್ಪ ಮಟ್ಟಿಗೆ ಕಷ್ಟನೇ ಕೊಡ್ತಿದ್ದಾನೆ. ಅದರಿಂದ ಮಕರಕ್ಕೆ ಇನ್ನೇನು ಆಗೋಯಿಗೂ ಅಂದರೆ ಶುಭ ದಿನಗಳು ಬಂದೇ ಬಿಡುತ್ತೆ. ಆ ಶುಭ ದಿನಗಳು ಹೇಗಿದೆ ಅಂದರೆ, ತಾವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನಾದಂಥ ರೀತಿ ಇಲ್ಲಿವರೆಗೂ ಪಟ್ಟ ಕಷ್ಟಕ್ಕೆ ಒಂದು ಸೂಕ್ತವಾದಂಥ ಸುಂದರವಾದಂಥ ಬದುಕು ಕಾಣುತ್ತೆ. ಅದರ ಪೂರ್ವಭಾವಿಯಾಗಿ ಸ್ವಲ್ಪ ಕನ್ಫ್ಯೂಷನ್ಸ್ ಎಲ್ಲರಿಗೂ ಆಗ್ತಾ ಇರುತ್ತೆ. ಅದು ನಿಮಗೂ ಆಗಿದೆ. ಇರಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರು ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದ್ದು, ಕೆಲಸ ಕಾರ್ಯಗಳಲ್ಲಿ ಮತ್ತು ವೃತ್ತಿಯಲ್ಲಿ ಮತ್ತು ವ್ಯವಹಾರದಲ್ಲಿ ಏನು ಕೆಲಸ ಮಾಡಬೇಕು ಅಂದ್ಕೊಂಡ್ರು ತಾವು ಅಂದುಕೊಂಡಂಥ, ಅಂದರೆ ನಾವು ಏನು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ, ಮಾಡಬೇಕು ಅಂದ್ಕೊಂಡಷ್ಟು ಕೆಲಸಗಳಲ್ಲೂ ಲಾಭವನ್ನೇ ಗಳಿಸ್ತೀರಿ. ಆದರೆ ಪ್ರಾರಂಭಿಕ ಹಂತದಲ್ಲಿ ಒಂದಷ್ಟು ಸಮಸ್ಯೆ ಎಂಬತಕ್ಕಂಥದ್ದು ನಿಮಗೆ ಬಂದು ಸೇರುತ್ತೆ. ಆ ಸಮಸ್ಯೆಯಿಂದ ತಾವು ಮುಕ್ತರಾಗಲೇಬೇಕು. ಸಮಸ್ಯೆಯಿಂದ ಮುಕ್ತರಾಗಬೇಕು. ಗುರು ಹಿರಿಯರ ಆಶೀರ್ವಾದ ಪಡಿಬೇಕು. ಯಾವುದೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಮಟ್ಟಿಗೆ ತಾಳ್ಮೆನೂ ಬೇಕು. ತಾಳ್ಮೆ ಇಲ್ಲಾಂದರೆ ಮಾತ್ರ ಖಂಡಿತ ಯಾವ ಕೆಲಸವೂ ಕಾರ್ಯಸಿದ್ಧಿ ಆಗೋದಿಲ್ಲ. ಹಾಗೆ ವೃತ್ತಿಯಲ್ಲಿ ಏನಾದರೂ ಒಂದು ಅಭಿವೃದ್ಧಿ ತಂದ್ಕೊಳ್ಬೇಕು ಅಂದರೆ, ನೀವು ಅಂದುಕೊಂಡಷ್ಟು ಲಾಭವನ್ನು ಗಳಿಸಬೇಕು ಅಂದರೆ ಮನೆ ದೇವರ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೇ 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 ನಮೋ ನಮಃ. ಹೀಗೆ ಭಗವತಿಯನ್ನು ಪ್ರಾರ್ಥನೆ ಮಾಡಿದ್ರೆ ಆಗ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಹಾಗಾಗಿ ಇವತ್ತಿನ ದಿವಸ ನಿಮ್ಮ ಚಿಂತನೆ ಏನೇ ಇದ್ದರೂ ತಾವು ಯೋಚನೆ ಮಾಡಿದಂಥ ರೀತಿಯಲ್ಲಿ ಒಂದಷ್ಟು ಬದಲಾವಣೆ ತಂದುಕೊಳ್ಬೇಕಾದ್ರೆ ಮಕರ ರಾಶಿಯಲ್ಲಿರ್ತಕ್ಕಂಥವರು ಒಂದಷ್ಟು ಬೆಲ್ಲ, ಒಂದಷ್ಟು ಗೋಧಿ ಮತ್ತು ಬೆಲ್ಲ, ಅದ್ರ ಜೊತೆ ಸ್ವಲ್ಪ ಕಡಲೆಬೇಳೆ ಅಥವಾ ಕಡಲೆಕಾಳು ಇಂತಹದ್ದನ್ನು ಗುರು ಸಾನ್ನಿಧ್ಯದಲ್ಲಿ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತವಾಗ್ಲೂ ಮಕರ ರಾಶಿಯವರು ಯಶಸ್ಸನ್ನು ಕಾಣ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ.
ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಮಾಧಾನದಿಂದ ಇರ್ತಕ್ಕಂಥವ್ರು ಸಮಾಧಾನವಾಗಿರ್ತೀರಿ. ತೃಪ್ತಿಕರವಾದ ಬದುಕನ್ನು ಕಾಣ್ತೀರಿ. ಬದುಕಲ್ಲಿ ಏನೋ ಒಂದು ಸಾಧನೆ ಮಾಡಿದ್ದೀನಿ, ಸಾಧಿಸಿದ್ದೀನಿ, ಅಂದುಕೊಂಡು ಕೆಲಸ ಆಯಿತು ಅನ್ನೋ ಒಂದು ಆತ್ಮತೃಪ್ತಿಯಲ್ಲಿ ತಾವಿರ್ತೀರಿ. ಹಾಗೆ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲೂ ಲಾಭವನ್ನು ಗಳಿಸ್ತೀರಿ. ಆದರೆ ಇವತ್ತು ಪ್ರಾರಂಭಿಕ ಹಂತದಲ್ಲಿ ಮಾತ್ರ ಒಂದಷ್ಟು ತೊಂದರೆ ತಾಪತ್ರೆಗಳಂತಕ್ಕಂಥದ್ದು ಇರುತ್ತೆ. ಹಾಗೆ ಒಂದಷ್ಟು ಜನ ನಿಷ್ಠುರ ಮಾಡೋರು ಇರ್ತಾರೆ, ಒಂದಷ್ಟು ಜನ ನಿಮ್ಮನ್ನು ಸ್ವಾಗತಿಸಿ ಗೌರವಿಸೋವಂಥವ್ರು ಇರ್ತಾರೆ. ಇವತ್ತಿನ ದಿವಸ ನೀವು ಹಾಕುವ ಹೆಜ್ಜೆಯಲ್ಲಿ ಲಾಭವೂ ಇದೆ. ಹಾಗೆ ಸ್ವಲ್ಪ ದೂರ ಪರಿಕ್ರಮಿಸಿದಾಗ ಒಂದು ಸ್ವಲ್ಪ ನಷ್ಟನೇನೋ ಅಂತ ಅನಿಸುತ್ತಷ್ಟೇ, ಆದರೆ ನಷ್ಟ ಅಲ್ಲ. ಇವತ್ತು ಭಗವಂತ ನಿಮ್ಮನ್ನು ಕೈ ಹಿಡಿತಾನೆ. ಹಾಗೆ ಯಾರು ತುಂಬ ಹತ್ತಿರದಲ್ಲಿರ್ತಕ್ಕಂಥ ಆತ್ಮೀಯರಿದ್ದಾರೆ ಅವ್ರು ಆಡುವ ಮಾತಿಂದ ಸ್ವಲ್ಪ ಮಟ್ಟಿಗೆ ನೋವು ಉಂಟಾಗ್ಬೋದು. ಆದರೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದು ಬೇಡ. ಲಾಭ ನಷ್ಟಗಳ ಮಧ್ಯದಲ್ಲಿ ಮಕರ ಕುಂಭರಾಶಿಯವರು ಇದ್ದೀರಿ. ಹಾಗೆ ಕುಂಭರಾಶಿಯವರಿಗೆ ಇವತ್ತಿನ ದಿವಸ ಒಳ್ಳೆಯದೂ ಇದೆ, ಸ್ವಲ್ಪ ಮಟ್ಟಿಗೆ ಅಸಮಾಧಾನವೂ ಇದೆ. ಏನೇ ಇದ್ದರೂ ಬಂದದ್ದೇನೇ ಬರಲಿ, ಭಗವಂತ ನೀನು ದಯ ಇರಲಿ ಅಂಥೇಳಿ ದೇವರನ್ನ ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡ್ತಾ ಮುಂದೆ ನಡೆಯಿರಿ. ಹೆಚ್ಚಿನ ಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಕಾಣ್ತೀರಿ. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮಾಡುವಂಥ ಕೆಲಸದಲ್ಲಿ ಅತ್ಯದ್ಭುತವಾದಂತಹ ಲಾಭವನ್ನು ಗಳಿಸ್ತೀರಿ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿತುದಿಯಲ್ಲಿ ಕೋಪ ಇಟ್ಕೊಳ್ತೀರಿ. ಕೋಪದಿಂದ ಏನನ್ನೂ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ, ಆದರೂ ಬಿಡೋದಿಲ್ಲ. ಏನೋ ಒಂದು ಸಾಧನೆ ಮಾಡಬೇಕು ಅಂತಲೇ ನೀವು ಮುಂಗೋಪದಲ್ಲಿರ್ತೀರಿ. ಕೋಪದಿಂದ ಏನೂ ಸಾಧನೆ ಮಾಡೋಕ್ಕಾಗಲ್ಲ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಹೆಣ್ಣಾಗಲಿ ಗಂಡಾಗಲಿ ಯಾರೇ ಆದರೂ ಹಸನ್ಮುಖಿತನ ನಗುಮುಖದಿಂದ ಏನೇನು ಬೇಕಾದ್ರೂ ಸಾಧನೆ ಮಾಡ್ಬೋದು. ಅದರಲ್ಲೂ ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಡಿ. ಇವತ್ತು ನಿಮ್ಮ ಆರೋಗ್ಯ ಚೆನ್ನಾಗಿ ಕಾಪಾಡ್ಕೊಳ್ಳಿ. ಹಾಗೆ ಹಣಕಾಸಿನ ವಿಚಾರಕ್ಕೆ ಬಂದರೆ ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥವ್ರಿಗೆ ಅಧಿಕವಾದಂಥ ಲಾಭವೇ ಇದೆ. ಆದರೆ ಲಾಭ ಕಣ್ಣಿಗೆ ಕಾಣಿಸೋದಿಲ್ಲ. ಲಾಭ ಅಂತೂ ಖಂಡಿತ ನಿಮಗಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರೂಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಹಾ ಸೌಮ್ಯರೇ, ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಸೌಮ್ಯರೇ, ನನ್ನ ಹೆಸರಾಗ್ಲಿ ಊರಾಗ್ಲಿ ಬೇಡ ಅಂತ. ಆಯ್ತು ತಾಯಿ, ಗುರುಜಾರ್ ನಮ್ಮ ಜೊತೆ ಇದ್ದಾರೆ ಅಮ್ಮ, ಮಾತಾಡಿ ತಾಯಿ. ಹಲೋ ಹಲೋ ಗುರುಗಳೇ, ನಿಮಗೆ ಕೋಟಿ ಕೋಟಿ ನಮಸ್ಕಾರ ಗುರುಗಳೇ. ನಮಸ್ತೆ ತಾಯಿ, ಹೇಳಮ್ಮ. ಗುರುಗಳೇ, ನನ್ನ ಮದ್ವೆ ಆಗಿ 5 ವರ್ಷ ಆಯ್ತು. ಏನಂದ್ರೆ ದಾಂಪತ್ಯ ಜೀವನದಲ್ಲೇ ಸಮಸ್ಯೆ ಇರೋದು. ನನ್ಗೆ ಹೇಗೆ ಅಂದ್ರೆ ನನ್ನ ಮದ್ವೆ ಆಗಿದ್ದು ನನ್ನ ನೆಮ್ಮದಿ ಖುಷಿ ಸಂತೋಷ ಏನಿತ್ತು ಎಲ್ಲ ಕಳೆದೋಯ್ತು ಅನ್ಕೊಳ್ಳಿ ಗುರುಗಳೇ. ಯಾಕಮ್ಮ? ನನ್ನಿಂದ ನನ್ನ ತಂದೆ ತಾಯಿ, ನನ್ನ ಮದ್ವೆ ಆಗಿದ್ದು ನನ್ನ ಕರ್ಮದಿಂದ ನನ್ನ ತಂದೆ ತಾಯಿ ನೆಮ್ಮದಿನೂ ಹೊರಟೋಗಿದೆ ಅಂತ ಅನ್ನಿಸ್ತದೆ. ಯಾಕಂದ್ರೆ ಗಂಡ ಎನಿ ಟೈಮ್ ಜಗಳ ಆಡ್ತಾರೆ, ಅಂದ್ರೆ ಅವರೇ ಕ್ರಿಯೇಟ್ ಮಾಡ್ತಾರೆ. ಕೊನೆಯಲ್ಲಿ ನಾನ್ ಶುರು ಮಾಡಿದೆ ಎಲ್ಲ ಇದು ಜಗಳ ಬಂದಿದೆ ನನ್ನಿಂದ ಅಂತ ನನ್ನ ತಲೆ ಮೇಲೆ ದೂರ ಆಗ್ತಾರೆ. ಆಮೇಲೆ ನೋಡಿದ್ರೆ ಅವ್ರು ಊರಿಗೆ ಹೋಗಿ ಬಂದ್ರೆ ಸಾಕು, ಅಲ್ಲಿ ಅವ್ರ ತಂದೆ ತಾಯಿ ಏನ್ ಹೇಳ್ಕೊಡ್ತಾರೋ ಏನಂತಾನು ಗೊತ್ತಿಲ್ಲ ಗುರುಗಳೇ. ಇಲ್ಲ ಅದೇ ತರನೇ ಅವ್ರು ಊರಿಗೆ ಹೋಗಿ ಬಂದ್ರಂದ್ರೆ ಸಾಕು ಚೇಂಜ್ ಆಗ್ತಾರೆ. ಆಮೇಲೆ ಮನೆ ಒಳಗಡೆ ಏನಿದ್ರು ವ್ಯವಹಾರ ನಡೆಸಲ್ಲ, ಏನಿದ್ರು ಎಲ್ಲ ಹೊರಗಡೆ ನಡೆಸ್ಕೊಂತಾರೆ. ಹೆಸರಿಗೆ ಮಾತ್ರ ನಾನು ದೊಡ್ಡ ಸೊಸೆ, ಅಂದ್ರೆ ನನ್ ಮನೇಲಿ ನನ್ಗೆ ಏನಕ್ಕೂ ಲೆಕ್ಕಕ್ಕಿಲ್ಲ. ಅಂದ್ರೆ ಅವ್ರಿಗೆ ಏನಕ್ಕೆ ಬೇಕೋ ಅವ್ರು ಮಾತ್ರ ಲೆಕ್ಕಕ್ಕೆ ತಗೊಳ್ತಾರೆ. ಇಲ್ಲ ಅಂದ್ರೆ ನನ್ನ ಒಂಥರ ದೂರದಲ್ಲಿ ಇಟ್ಟಂಗೆ. ಆಮೇಲೆ ಹೇಳೋದ್ ನೋಡಿದ್ರೆ ನಿನ್ಗೆ ನಮ್ಮ ಅಪ್ಪ ಅಮ್ಮ ಅಂದ್ರೆ ಇಷ್ಟ ಇಲ್ಲ, ನಮ್ಮೂರಿಗೆ ಬರಕ್ ಇಷ್ಟ ಇಲ್ಲ ಅಂತ ನನ್ನ ತಲೆ ಮೇಲೆನೆ ಅವ್ರು ಗೂಬೆ ಕುಣಿಸಕ್ ಬರ್ತಾರೆ. 5 ವರ್ಷದಿಂದಾನು ಇದನ್ನ ನೋಡಿ 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 ಸಾಕಾಗೋಗಿದೆ ಗುರುಗಳೇ. ನಮ್ಮಿಬ್ರು ಜಗಳ ನಿಲ್ಸೋದೆ ನನ್ನ ತಂದೆ ತಾಯಿಗೊಂದು ಒಂದ್ ಕೆಲಸ ಆಗ್ಬಿಡಿದೆ. ಏನ್ ಮಾಡ್ಬೇಕಂತ. ಈಗ ನೀವು ಪ್ರತ್ಯೇಕವಾಗಿದ್ದೀರಾ? ಸಂಸಾರ ಪ್ರತ್ಯೇಕವಾಗಿದ್ದೀರಮ್ಮ? ಹಾ ಗುರುಗಳೇ, ಜೊತೆಲೇ ಇದ್ದಾರೆ. ಅಲ್ಲಮ್ಮ, ಗಂಡ ಹೆಂಡತಿ ಸಪರೇಟ್ ಆಗಿದ್ದೀರಾ? ಇಲ್ಲ ಗುರುಗಳೇ, ಒಟ್ಟಿಗೆ ಇದೀವಿ. ಅಂದ್ರೆ ನೀವು ಅತ್ತೆ ಮಾವನ ಮನೇಲಿ ಇದ್ದೀರಾ ಅಥವಾ ನೀವು ಪ್ರತ್ಯೇಕ? ಇಲ್ಲ ಗುರುಗಳೇ, ನಮ್ದು ಕೆಲಸ ಎಲ್ಲ ಇದ್ದಿದ್ದು ಬೆಂಗಳೂರಲ್ಲೇ ಇರೋದ್ರಿಂದ ಅತ್ತೆ ಮಾವ ಊರಲ್ಲಿ ಇದ್ದಾರೆ. ನಾನು ಒಬ್ಳೆ ಮಗಳು ಗುರುಗಳೇ. ನನಗೆ ಅಣ್ಣ ತಮ್ಮ ಅಕ್ಕ ತಂಗಿ ಯಾರು ಇಲ್ಲ. ಅದ್ರಿಂದಾಗಿ ಅದಲ್ಲದೆ ನನ್ನ ತಂದೆಗೆ ಹುಷಾರು ಇರೋದಿಲ್ಲ. ಆಮೇಲೆ ಅಮ್ಮಂಗೂ ಅಷ್ಟೇ, ಯಾವಾಗ ಹೆಂಗಾಗತ್ತೆ ಏನಂತ ಹೇಳಕ್ಕಾಗಲ್ಲ. ಅದಕ್ಕೆ ಮದ್ವೆ ಮಾಡಿ ಕೊಡ್ಬೇಕಾದ್ರೆ ಅವ್ರು ಹೇಳಿನೇ ಮದ್ವೆ ಮಾಡ್ಕೊಟ್ರು. ಅಂದ್ರೆ ಮದ್ವೆ ಆದ್ಮೇಲೆ ನಾವು ಸಪ್ರೇಟ್ ಇರಲ್ಲ, ನಮ್ ಜೊತೆಲೆ ಇಟ್ಕೊಳ್ತೀವಿ ಅಂತ ಹೇಳಿದ್ಮೇಲೆ ಎಲ್ಲ ಒಪ್ಪಿನೇ ಮದ್ವೆ ಆದ್ರು. ಈಗ ಅಪ್ಪ ಅಮ್ಮನ ಜೊತೆಲೆ ನೀವಿದ್ದೀರಮ್ಮ? ಹೌದು ಗುರುಗಳೇ, ನಮ್ ತಂದೆ ತಾಯಿ ಜೊತೆಲೆ ನನ್ ಗಂಡ ನಾನಿಬ್ರು ಇದ್ದೀವಿ. ಮನೆಯವ್ರು ಏನ್ ಕೆಲಸ ಮಾಡೋತಾರೆ ಅಂತ ಹೇಳಕ್ಕಾಗತ್ತ ತಾಯಿ? ಹಾ ಗುರುಗಳೇ, ಅವ್ರು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದಾರೆ. ಹೇಳದ್ ಮಾತ್ರ 4 ಜನ ಮಕ್ಳಿಗೆ ವಿದ್ಯಾ ಹೇಳೋರು ಅಂತ ಅನ್ಬೋದು. ಆದ್ರೆ 4 ಪೈಸಾ ಸ್ವಂತ ಬುದ್ಧಿ ಅನ್ನೋದೇ ಇಲ್ಲ. ಯಾವ್ದು ಬೇರೆಯವ್ರ ಹತ್ರ ಹೇಳ್ಬೇಕು, ಯಾರು ನಮ್ಮವರು ಯಾರು ತಮ್ಮವರು ಅನ್ನೋದಿಲ್ಲ. ಎಲ್ಲ ಫ್ರೆಂಡ್ಸ್ ಹತ್ರನು 4 ಗೋಡೆ ಮಧ್ಯೆ ನಡೆಯೋ ವಿಷಯ ಕೂಡ ಎಲ್ಲಾನು ಚರ್ಚೆ ಮಾಡ್ತಾರೆ. ಅಯ್ಯೋ, ಅತಿ ಬುದ್ಧಿವಂತನ ಇದ್ರೆ ಹಾಗೆಮ್ಮ. ಮನುಷ್ಯನಿಗೆ ವಿದ್ಯೆ ಅಪಾರವಾದ ಜ್ಞಾನ ಬಂದ್ಬಿಟ್ರೆ ಆ ಅಪಾರವಾದಂಥ ಜ್ಞಾನ ಹೇಗಿರುತ್ತೆ ಅಂದರೆ ಎಲ್ಲವೂ ಅಷ್ಟೇ ಸಂತೆಯಲ್ಲಿ ಒಂಥರ ಬಟ್ಟೆ ಬಿಚ್ಚಿ ನಿಂತ್ಕೊಳ್ಳೋ ಮಟ್ಟಕ್ಕೆ ಯೋಚನೆ ಮಾಡಿಬಿಡ್ತಾರೆ. ಇದು ತುಂಬ ಜನಗಳು ಮಾಡೋ ದೊಡ್ಡ ತಪ್ಪಿದು.
ಅದು ನೋಡೋರಿಗೆ ಒಂಥರ ಭಾಳ ಬೇರೆ ಬೇರೆ ಥರ ಚಿಂತನೆ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಹೌದು ಗುರುಗಳೇ, ವಿದ್ಯಾವಂತ ಅಂತೇಳಿ ಏನೋ ಒಂದು ಒಳ್ಳೆ ಪ್ರೊಫೆಷನಲ್ ಇದನ್ನಲ್ಲ, ಚೆನ್ನಾಗಿರ್ತಾರೆ. ಅವರೇ ನಾನು ಮದ್ವೆ ಮಾಡ್ಕೊಂತೀನಿ, ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಿ ಅವರೇ ಬಂದು ನನ್ನ ಮದ್ವೆ ಅಂದ್ರೆ ಪ್ರಪೋಸಲ್ ಕೊಟ್ಟಿದ್ದು ಅವರೇ. ಈಗ ನೋಡಿದ್ರೆ ನಾನು ಏನಕ್ಕಾದ್ರೂ ನೀನ್ ಮದ್ವೆ ಮಾಡ್ಕೊಂಡು ನೀನ್ ಕಟ್ಕೊಂಡು ನಂಗೆ ಕರ್ಮ ಬಂದಿದೆ, ಒಳ್ಳೆ ನಾನೇ ಅವ್ರಿಗೋಗಿ ಪ್ರಪೋಸಲ್ ಕೊಟ್ಟೆ ಅನ್ನೋ ತರ ಮಾತಾಡ್ತಾರೆ. ಇರಲಿ, ಪ್ರಪೋಸಲ್ ಯಾರು ಕೊಟ್ಟರು ಮುಖ್ಯ ಅಲ್ಲ. ಈಗ ಜೀವನ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನೀನು ಹೆದರಬೇಡ. ನಿನ್ನ ಸ್ವರತರಂಗ ಪ್ರಕಾರ ಈ ಜನವರಿ 14 ಸಂಕ್ರಾಂತಿ ಆದ ನಂತರ ನಿನ್ನಲ್ಲಿ ತುಂಬ ಬದಲಾವಣೆ ಬರುತ್ತೆ. ನಿನ್ನ ಸ್ವರತರಂಗನೂ ಬದಲಾವಣೆ ಆಗುತ್ತೆ, ನಿನ್ನ ಕುಟುಂಬನೂ ಚೆನ್ನಾಗಿರುತ್ತೆ. ಹೆದರಕ್ಕೆ ಹೋಗ್ಬೇಡಮ್ಮ. ನಿಂಗೆ ಸಂತಾನ ಇದೆಯಾ, ಮಕ್ಕಳಿದೆಯಾ? ಗುರುಗಳೇ ಇಲ್ಲ, ಅದರಿಂದ ಎಲ್ಲ ಹಾಸ್ಪಿಟ್ಲಿಗೆಲ್ಲ ಹೋಗ್ತಾ ಇದೀವಿ. ಅದಕ್ಕೂ ಈಗ ಅಕ್ಟೋಬರ್ ಮಂತ್ ಅಲ್ಲಿ ನನಗೆ ಆಪರೇಷನ್ ಕೂಡ ಮಾಡಿದ್ರು, ಒಂದು ಸಿಸ್ಟ್ ಇದೆ ಅಂತ ಹೇಳಿ. ಅದೇ ಅದು ಟ್ರೀಟ್ಮೆಂಟ್ ತಗೊಳ್ತಾ ಇದೀನಿ ಗುರು. ಅಂದ್ರೆ ಅವ್ರಿಗೆ ಬಾಯಿ ಮಾತಲ್ಲಿ ನನ್ನ ಹತ್ರ ಪ್ರೀತಿನ ಮಾತಾಡ್ದಾಗ ನಮಗೂ ಮಕ್ಕಳಾಗ್ಬೇಕು ಅಂತ ಹೇಳ್ತಾರೆ. ಆದ್ರೆ ಅವ್ರು ನಡ್ಕೊಳ್ಳೋ ರೀತಿಯಲ್ಲಾಗ್ಲಿ, ಆದ್ರೆ ಅವ್ರ ಜೀವನದ ಪ್ರಕ್ರಿಯೆಲ್ಲಾದ್ರೂ ಆಗ್ಲಿ ಅವ್ರ ಮಕ್ಳು ಬೇಡವೇನೋ, ಅವ್ರ ತಮ್ಮನ ಮಗು, ಅವ್ರ ತಮ್ಮನ ಹೆಂಡತಿ, ಅವ್ರನ್ನಷ್ಟೇ ನೋಡ್ಕೋಬೇಕು, ಅದೇ ಅವ್ರ ಪ್ರಪಂಚ. ನನ್ನ ಹೆಂಡತಿ, ನನ್ನ ಮಗು, ನನ್ಗೂ ಮಕ್ಕಳಾಗ್ಬೇಕು, ನಂದು ಸಂಸಾರ ಇದೆ ಅನ್ನೋದು ಎಳ್ಗಾತ್ರದಷ್ಟು ಇಲ್ಲ ಗುರುಗಳೇ. ಇಂಥವ್ರಿಗೆ ಏನು ಮಾಡೋದು? ಅವ್ರಿಗೆ ಮಕ್ಳು ಬೇಕೋ ಬೇಡವೋ ಹೇಳಕ್ ಹೋದ್ರೆ ಇಲ್ಲ ನನಗೆ ಮಕ್ಳಾಗ್ಬೇಕು ಇಷ್ಟ ಇದೆ, ಆದ್ರೆ ನೀನೇ ಇಲ್ಲ ಅಂತಂತ ಹೇಳ್ತೀಯ. ಒಟ್ನಲ್ಲಿ ಏನೇ ಮಾಡೋದು ಶುರು ಮಾಡೋದವ್ರು, ಅದ್ರ ಮುಕ್ತಾಯ ಆಗೋದು ನನ್ನ ತಲೆ ಮೇಲೆ ಕೊನೆಗೆ ಬರುತ್ತೆ. ಇರಲಿ, ಚಿಂತೆ ಮಾಡಬೇಡ. ಜನವರಿ 14ರವರೆಗೂ ವೆಯ್ಟ್ ಮಾಡು, ತಲೆ ಕೆಡಿಸ್ಕೋಬೇಡ. ಜನವರಿ 14 ಸಂಕ್ರಾಂತಿ ಹಬ್ಬ ಆಗಿ ಒಂದು 6 ದಿವಸ ಕಳೆದ್ರೆ ತುಂಬ ಬದಲಾವಣೆ ಆಗುತ್ತೆ. ಅವರು ನಿನ್ನ ಕಂಟ್ರೋಲಲ್ಲಿ ಇರ್ತಾರೆ, ಅಥವಾ ನೀನು ಅವ್ರ ಕಂಟ್ರೋಲಿಗೆ ಹೋಗ್ತು. ಒಬ್ರಿಗೊಬ್ರು ಸಮಾಧಾನವಾಗಿರೋದು, ನಗುಮುಖದಿಂದಿರೋದು, ನಿನ್ನ ಗರ್ಭದಲ್ಲಿರ್ತಕ್ಕಂಥ ದೋಷ ಬೇಗ ದೂರ ಆಗಿ ನಿನಗೊಂದು ಸಂತಾನಕ್ಕೆ ದಾರಿ ಆಗೋದು, ಎಲ್ಲವೂ ಸಹಿತ ಅನುಕೂಲ ಆಗುತ್ತೆ. ಇಷ್ಟೇ ದಿವಸ ಕಷ್ಟ ಅನುಭವಿಸಿದ್ಯಾ, ಇನ್ನು ಸ್ವಲ್ಪ ದಿವಸ ವೆಯ್ಟ್ ಮಾಡು. ನಿನ್ನ ಸ್ವರತರಂಗದಲ್ಲಿ ತುಂಬ ಬದಲಾವಣೆ ಸಿಗುತ್ತೆ. ಆದರೆ ಯಾವುದೇ ಕಾರಣಕ್ಕೂ ದುಡುಕಿ ತೀರ್ಮಾನ ತಂದ್ಕೋಬೇಡ. ಆಮೇಲೆ ಜಗಳ ಕದರ ಅಂತ ಶುರುವಾದಾಗ ನೀನು ಎದುರು ನಿಲ್ಲೇಬೇಡ. ಎದುರು ನಿಂತಾಗ ಏನಾಗುತ್ತೆ, ಆವೇಶ, ಕೋಪ ತಡ್ಕೊಳಕ್ಕಾಗಲ್ಲ. ಒಂದಕ್ಕೊಂದು ಮಾತಾಡ್ತೀರಿ, ಒಬ್ರಿಗೊಬ್ಬರು ಮಾತಾಡ್ತಾ ಇದು ನಿಮ್ಮ ತಂದೆ ತಾಯಿ ಕುತ್ತಿಗೆ ಹಗ್ಗ ಹಾಕೊಂಡಂಗಾಗುತ್ತೆ. ಅವರು ಮನಸ್ಸಿಗೆ ಹೊಂದ್ಕೊಳ್ತಾರೆ. ವಯಸ್ಸಾದ ಕಾಲದಲ್ಲಿ ಅವ್ರಿಗೂ ನೆಮ್ಮದಿ ಇರೋದಿಲ್ಲ. ಮನೇಲಿ ಸಂಸಾರ ಸರಿ ಇಲ್ವಲ್ಲ ಅನ್ನೋ ಬಾಧೆ ನಿಮಗೆ ಎದುರಾಗ್ತಿರುತ್ತೆ. ಆದಷ್ಟು ಆ ಗಲಾಟೆ ಒಬ್ರಿಗೊಬ್ರು ಕಿತ್ತಾಡೋಕ್ಕೆ ಶುರುವಾದಾಗ ದಾರಿ ಆದಷ್ಟು ನೀನೇ ತಲೆಯಲ್ಲಿ ಇಟ್ಕೊ. ಆ ಕ್ಷಣಕ್ಕೆ ಎದುರುಗಡೆ ನಿಲ್ಲಬೇಡ, ಸ್ವಲ್ಪ ಜಾಗ ಬದಲಾಯಿಸು. ಆ ಜಾಗ ಬದಲಾಯಿಸಿದರೆ ಆ ಕೋಪನೂ ಕಡಿಮೆ ಆಗಿಬಿಡುತ್ತೆ, ಮನಸ್ಸಿಗೂ ಶಾಂತಿ ಸಿಗುತ್ತೆ. ಏನೂ ಆಗಬೇಕಾದ ದೊಡ್ಡದಾಗುವಂಥದ್ದು ಸಣ್ಣದಾಗಿ ಪಕ್ಕ ಕೊಟ್ಟೋಗುತ್ತೆ. ಇದು ಮಾಡ್ತಾ ಇರಿ. ಆದಷ್ಟು ಜನವರಿ 14 ಸಂಕ್ರಾಂತಿ ಕಳೀಲಿ, ಖಂಡಿತ ನಿನ್ನ ಸಂಸಾರ ಸರಿ ಹೋಗುತ್ತೆ. ಒಳ್ಳೆಯದಾಗಲಿ ತಾಯಿ. ಇಷ್ಟು ಹೊತ್ತಿನವರೆಗೂ ಕೂಡ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ತಿಳ್ಕೊಂಡ್ವಿ. ಇನ್ನು ಈಗ ದಕ್ಷಿಣಾಮೂರ್ತಿಗಳಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನವನ್ನು ಸಲ್ಲಿಸ್ತಕ್ಕಂಥ ಸಮಯ. ಪೂಜಾನುಷ್ಠಾನವನ್ನು ಸಲ್ಲಿಸೋಣ ಬನ್ನಿ ಗುರುಗಳೇ. ಪೂಜಾನುಷ್ಠಾನವನ್ನು ಸಲ್ಲಿಸೋಣ ಗುರುಗಳೇ. ಖಂಡಿತ. ಯಾಕೆಂದರೆ ಇಷ್ಟು ಅದ್ಭುತವಾದಂತಹ ಅಲಂಕಾರ. ಹೌದು ಗುರುಗಳೇ. ನಮ್ಮ ಚೇತನ್ನಂತೂ ಇಂಥವೆಲ್ಲ ಮಾಡೋದ್ರಲ್ಲಿ ಒಂದು ಹೊಸ ಚಿಂತನೆ ಮಾಡ್ತಾ ಇರ್ತಾನೆ. ಹೌದು. ಅಂದರೆ ಇದೆಲ್ಲ ಪೂರ್ವದಲ್ಲಿ ಇವತ್ತಿಗೂ ಸಹಿತ ನಮ್ಮ ಪಕ್ಕದ ರಾಜ್ಯ ತಮಿಳುನಾಡಿಗೆ ಹೊರಟ್ರೆ ಆ ತಮಿಳುನಾಡಲ್ಲಿರ್ತಕ್ಕಂಥ ಗೋಡೆಗಳ ಮೇಲೆ, ಕಲ್ಲುಗಳ ಮೇಲೆ, ಕಂಬಗಳ ಮೇಲೆ ಈ ಪ್ರಕಾರವಾಗಿರ್ತಕ್ಕಂಥ ಶಿಲ್ಪಿಗಳು ಸಾಕಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಅಂದರೆ ಆ ಚಿಂತನೆ ಅವತ್ತಿರ್ತಕ್ಕಂಥದ್ದು, ಅದನ್ನು ಕಾಪಿ ಮಾಡುವಂಥವ್ರು ನಮ್ಮ ಹುಡುಗರಾಗಿರ್ತಾರೆ. ಯಾಕೆಂದರೆ ಯಾವುದೂ ಅಷ್ಟೇ ಆಧಾರ ಇದ್ದರೇ ಅದು ಮಾಡಬೇಕು, ಇಲ್ಲಾಂದರೆ ಮಾಡ್ಲಿಕ್ಕೆ ಬರೋದಿಲ್ಲ. ಹಾಗೆ ಇಂತಹ ಒಂದು ಅತ್ಯದ್ಭುತವಾದಂತಹ ಅಲಂಕಾರ ನೋಡಲಿಕ್ಕೆ ಎಷ್ಟು ಆನಂದ ಇದೆ. 4 ಈ ಕಡೆ 5 9 ಹಬ್ಬಬ್ಬ ವಿಶೇಷವಾಗಿರ್ತಕ್ಕಂಥದ್ದು. 25 ತಲೆಗಳು ನೋಡ್ಲಿಕ್ಕೆ ಆನಂದ. ಸ್ವಾಮಿನ ನೋಡೋದೇ ಒಂದು ಆನಂದ. ಎಷ್ಟು ಚೆನ್ನಾಗಿ ನೋಡಿ ಅವರ ಚಿಂತನೆ ಕೊಡಬೇಕು. ಇದನ್ನು ಹೀಗೆ ಮಾಡಬೇಕು, ಹೀಗಿದ್ದರೆ ಚೆನ್ನ. ಮತ್ತು ಅದೇ ಥರ ಇಲ್ಲಿರ್ತಕ್ಕಂಥ ಅಷ್ಟಭುಜಗಳು, ಶಂಕು, ಚಕ್ರ ಎಲ್ಲವೂ ಇದೆ. ಅದರಲ್ಲೂ ವಿಶೇಷವಾಗಿ ಸ್ವಾಮಿಗೆ ತ್ರಿಶೂಲ ಮತ್ತು ಜಿಂಕೆ. ಯಾಕೆಂದರೆ ಶಿವನಿಗೆ ಅದು ಏನು ಅಭಯಹಸ್ತ ಎರಡೂ ಸಹಿತ ಹಾಗೇ ಇದೆ. ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಇಂತಹ ಒಂದು ಅಲಂಕಾರವನ್ನು ಭವ್ಯವಾಗಿ ವಿಶೇಷವಾಗಿ ಮಾಡಿದ್ದಾರೆ. ಇದೊಂದೇ ಅಲ್ಲ, ಸಾಕಷ್ಟು ಅಲಂಕಾರಗಳು ಮಾಡೋದ್ರಲ್ಲಿ ಆತ ನಿಪುಣ. ಅವನ ಪಡೆ ಇದೆಯಲ್ಲ, ಆ ಹುಡುಗರು ಶಿಷ್ಯರು ಒಳ್ಳೆ ಹುಡುಗರನ್ನ ಇಟ್ಕೊಂಡಿದ್ದಾನೆ. ಒಳ್ಳೆ ಕಲಾವಿದರು ಅವನ ಜೊತೆ ಇರೋದು ಚೆನ್ನಾಗಿದೆ. ಓಂ ಶಿವಾಯ ನಮಃ, ಓಂ ಮಹೇಶ್ವರಾಯ ನಮಃ, ಓಂ ಶಂಭವೇ ನಮಃ, ಓಂ ಪಿನಾಕಿನೇ ನಮಃ, ಓಂ ಶಶಿಶೇಖರಾಯ ನಮಃ, ಓಂ ಕಬರ್ಧಿನೇ ನಮಃ, ಓಂ ನೀಲಲೋಹಿತಾಯ ನಮಃ, ಓಂ ಖಡ್ಗಾಂಗಿನೇ ನಮಃ, ಗುರುದಕ್ಷಿಣಾಮೂರ್ತಯೇ ನಮಃ. ಸಾಂಬ ಸದಾಶಿವ ದಶಾಂಗಂ ಗುಗುಲಂದೋಪಂ ಸುಗಂಧಂಚ ಸುಮನೋಹರಂ ಕಪಿಲಾಗ್ರದ ಸಂಹಿಕ್ತಂ ಧೂಪೋಯಂ ಪ್ರತರ್ಹ್ಯತಾಂ ಧೂಪಮಾಗ್ರಾಪಯಾಮಿ ವನಸ್ಪತಿರಸೋತ್ಪನ್ಯೋಡೋಪಾಧ್ಯ ಗಂಧದೋದ್ಯಮಃ ಆಗ್ನೇಯ ಸರ್ವದೇವಾನಾಂ ಧೂಪೋಯಂ ಪ್ರತರ್ಹ್ಯತಾಂ ಧೂಪಮಾಗ್ರಾಪಯಾಮಿ ಧೂಪಂ ದರ್ಶಯಾಮಿ ಧೂಪಾಂತರಮಧ್ಯೆ ಆಚಮನಿಂ ಸ್ವಪ್ಯಾಮಿ ಆಚಮನ್ಯಾಂತರಮಧ್ಯೆ ಪರಿಮಳಾಪತ್ರಪುಷ್ಪಾಣಿ ಸಮರ್ಪಯಾಮಿ. ಮಹಾಗಣಾಧಿಪತಯೇ ನಮಃ, ಗುರು ದಕ್ಷಿಣಾಮೂರ್ತಯೇ ನಮಃ,
ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಬರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಅಘೋರೇಭ್ಯೋ ದಘೋರೇಭ್ಯೋ ಘೋರಘೋರತರಿಭ್ಯಃ ಸರ್ವೇಭ್ಯಃ ಸರ್ವಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ.